ನಮಸ್ಕಾರ ಎವ್ರಿವನ್, ವೆಲ್ಕಮ್ ಟು ಸೈಬರ್ ದ್ರಾವಿಡ. ನನ್ನ ಹೆಸರು ಬಂದ್ಬಿಟ್ಟು ಅನಿಕೇತ್ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ ಪ್ರೀವಿಯಸ್ ಸ್ಟೂಡೆಂಟ್ಸಿಗೆ. ಸೊ ನಮ್ದೊಂದು ಆಲ್ರೆಡಿ ಒಂದು ಬ್ಯಾಚ್ ಆಗಿದೆ, ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಕೋರ್ಸ್ ಅಂತ. ಸೊ ಅದೇ ರೀತಿಯಾಗಿ ಭಾಳ ಜನ ಕೇಳ್ತಿದ್ರು, ಅವಾಗ್ಲೇ ಕೇಳ್ತಾ ಇದ್ರು. ಸೊ ಆ ಟೈಮ್ದಾಗಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಐ ಕುಡಂಟ್ ಮೇಕ್ ದಿ ಕೋರ್ಸು. ಎಥಿಕಲ್ ಹ್ಯಾಕಿಂಗ್ ಮೇಲ್ಗಡೆ ಎಲ್ಲ ಡಿವೈಸಸ್ ಟೂಲ್ಸ್ ಎಲ್ಲ ತೊಗೊಂಬಂದಿದ್ದೆ ಹೇಳ್ಕೊಡೋಣ ಅಂತ. ಡ್ಯೂ ಟು ಸಮ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಕರೆಂಟ್ಲಿ ಐ ಆಮ್ ಫ್ರೀ. ಸೊ ಕೋರ್ಸಸ್ನ ಎಲ್ಲ ಪ್ರೀ ರೆಕಾರ್ಡಿಂಗ್ ವಿಡಿಯೋಸ್ ಮಾಡಿಬಿಟ್ಟು ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಕೋರ್ಸ್ ಸಿಲೆಬಸ್ ಆಗಿರ್ಬೋದು, ಟೋಟಲಿ 8 ಮಾಡ್ಯೂಲ್ಸ್ ಬರ್ತವೆ, ಪ್ಲಸ್ ಒಂದು ಬೋನಸ್ ಮಾಡ್ಯೂಲ್ ಇದೆ. ಡಿವೈಡ್ ಆಗಿದೆ, ಓಕೆನಾ, ಎವ್ರಿಥಿಂಗು. ಪ್ಲಸ್ ಇದು ಬಂದ್ಬಿಟ್ಟು ಬಿಗಿನರ್ ಟು ಫೌಂಡೇಶನ್ ಟು, ಓಕೆ, ಹಂಗೆ ಹೇಳಿದ್ರೆ ಫೌಂಡೇಶನಿಂದ ಇಂಟರ್ಮೀಡಿಯೇಟ್ ತನಕ ಬರುತ್ತೆ, ಅಡ್ವಾನ್ಸ್ ತನಕ ಬರಲ್ಲ, ಓಕೆನಾ. ಅದು ಒಂದು ಬರುತ್ತೆ. ಆಮೇಲೆ ಸ್ಪೆಷಲಿ ಇದು ಡಿಸೈನ್ ಯಾರಿಗಾಗಿದೆ ಅಂತ ಇನ್ನೂ ನಮಗೇನು ಗೊತ್ತಿಲ್ಲ. ಸೈಬರ್ ಸೆಕ್ಯೂರಿಟಿ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ನಮಗೇನು ಗೊತ್ತಿಲ್ಲ. ಸೊ ನಮಗೆ ಲೈಕ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಟೂಲ್ಸ್ ಯೂಸ್ ಮಾಡಬೇಕು, ಕಲಿಬೇಕು ಅಂದರೆ ಏನೇನು ಕಲಿಬೇಕು, ಲೈಕ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ, ಅವಾಗ ಅವರಿಗೋಸ್ಕರ ಅಂತ ಮಾಡಿರೋದು ಟೂಲ್, ಓಕೆನಾ, ಪರ್ಟಿಕ್ಯುಲರ್ ಕೋರ್ಸ್ನ. ಅದು ಬಿಟ್ಟರೆ ನಿಮಗೇನಾರ ಮತ್ತೇನಾರ ಡೌಟ್ಸ್ ಇದ್ದರೆ, ಈ ಕೋರ್ಸ್ನ ನೀವು ತೊಗೋಬೇಕಾ ಬೇಡ ಅಂತ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಜಸ್ಟ್ ನನ್ನದು ವಾಟ್ಸಪ್ ಮೆಸೇಜ್ ಇದೆಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ವಿಲ್ ಶ್ಯೂರ್ಲಿ ರಿಪ್ಲೈ, ಓಕೆನಾ. ಆನ್ಲೈನ್ ಇದ್ದರೆ ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಲೈಕ್ ಕೋರ್ಸ್ ಬಿಗಿನಿಂಗ್ ಏನೇನು ಕಲಿತೀರಾ ಅಂತ ನಾನು ಓವರ್ 8 ಮಾಡ್ಯೂಲ್ಸ್ ಇರುತ್ತೆ, ಓಕೆನಾ. ಬೋತ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯೋರಿಟಿಕಲ್ ಪಾರ್ಟ್ ಇರುತ್ತೆ. ಫಸ್ಟಿಗೆ ಒಂದು ಇಂಟ್ರೊಡಕ್ಷನ್ ಹಾಕಿರ್ತೀನಿ, ಬೇಸಿಕಲಿ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀನಿ, ಓಕೆನಾ. ಇದ್ರೊಳಗಡೆ ಹೇಳಿರ್ತೀನಿ, ಇದಾದ್ಮೇಲೆ ಒಂದು ಇನ್ನೊಂದು ವಿಡಿಯೋ ಹಾಕಿರ್ತೀನಿ. ಬೇಸಿಕಲಿ ಇದು ಬಂದ್ಬಿಟ್ಟು ಲೈಕ್ ಇದ್ರೊಳಗಡೆ ಫ್ರೀ ವಿಡಿಯೋಸ್ ಪ್ಲಸ್ ಪೇಡ್ ವಿಡಿಯೋಸ್ ಎರಡು ಹಾಕ್ತೀನಿ ನಾನು. ಫ್ರೀ ವಿಡಿಯೋ ಒಳಗೆ ಲೈಕ್ ಬೇಸಿಕ್ ಓವರ್ವ್ಯೂಸ್, ಆ ವಿಡಿಯೋದು ಓವರ್ವ್ಯೂ ಹಾಕಿರ್ತೀನಿ. ಪೇಡ್ ಒಳಗಡೆ ಬಿಲ್ಡ್ ಸ್ವಲ್ಪ, ಯಾಕಂದರೆ ಯೂಟ್ಯೂಬ್ ಒಳಗಡೆ ಒಂದಿಷ್ಟು ವಿಡಿಯೋಸ್ ಹಾಕೋಕ್ಕಾಗಲ್ಲಲ್ವಾ, ಏನಾರ ಸ್ಟ್ರೈಕ್ ಆಗುತ್ತೆ ಅಂದರೆ ಲೈಕ್ ಸಮ್ ವಿಡಿಯೋಸ್ ವಿಚ್ ಯು ಕೆನಾಟ್ ಅಪ್ಲೋಡ್ ಆನ್ ಯೂಟ್ಯೂಬ್. ಅದನ್ನು ಏನು ಮಾಡಿರ್ತೀನಿ ನಾನು, ನೆಕ್ಸ್ಟ್ ಪೇಡ್ ಇದೆ ಅಲ್ಲ ಕೋರ್ಸು, ಅದ್ರೊಳಗಡೆ ಹಾಕಿರ್ತೀನಿ. ಹಾಕಿ ಅದು ಪರ್ಟಿಕ್ಯುಲರ್ ಆಗಿ ನಿಮಗೆ ಫಸ್ಟ್ ಅರ್ಲಿ 10, ಓಕೆನಾ, ಫಸ್ಟ್ 10 ಪೀಪಲ್ಸಿಗೆ 20% ಆಫ್ ಇರುತ್ತೆ ಪರ್ಟಿಕ್ಯುಲರ್ ಕೋರ್ಸ್. ಲಾಸ್ಟ್ ಕೋರ್ಸು ನಾನು ಮಾಡಿದ್ದು ಬಂದ್ಬಿಟ್ಟು ಪ್ರೈಸು 7,000 ಇತ್ತು, ಓಕೆನಾ. ಆ್ಯಕ್ಚುಲಿ ಅದು ಕೋರ್ಸಿಂದು ಲೆವೆಲ್ ಬಂದ್ಬಿಟ್ಟು ಅಡ್ವಾನ್ಸ್ ಇತ್ತು. ಪರ್ಟಿಕ್ಯುಲರ್ ಕೋರ್ಸನ್ನೇ ತಗೊಂಡ್ರೆ ನೆಕ್ಸ್ಟ್ ಯಾವ ಕೋರ್ಸೇ ತಗೊಳ್ಳೋದು ಬೇಡ, ಓಕೆನಾ. ಆ ರೀತಿಯಾಗಿ ಇತ್ತು ಅದು. ಇವಾಗ ಲೈಕ್ ಅದು ಒಳಗಡೆ ಒಂದು 2-3 ವಿಡಿಯೋಸ್ ಹಾಕಿದ್ದೀನಿ ಈ ಇಯರ್ ಒಳಗಡೆ, 2026ಅಲ್ಲಿ. 2025 ಒಳಗಡೆ 12 ವಿಡಿಯೋಸ್ ಹಾಕಿದ್ದೆ. ಸೊ ಟೋಟಲಿ ಅಬೌಟ್ 25 ವಿಡಿಯೋಸ್ ಏನೋ ಇದೆ ಅದರೊಳಗಡೆ, ಓಕೆನಾ. ಜಾಸ್ತಿ ವಿಡಿಯೋಸ್ ಇದ್ದಾವೆ. ಸೊ ಇದ್ರೊಳಗಡೆ ಮೋರ್ ದೆನ್ 20 ವಿಡಿಯೋಸ್ ಬರುತ್ತೆ. 25 ವಿಡಿಯೋಸ್ಗಿಂತ ಜಾಸ್ತಿನೇ ವಿಡಿಯೋಸ್ ಬರ್ಬೋದು ಈ ಪರ್ಟಿಕ್ಯುಲರ್ ಬ್ಯಾಚಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮದು ಫಸ್ಟ್ ಬ್ಯಾಚ್ ಆಗಿರುತ್ತೆ. ಸೊ ಐ ಹೋಪ್ ಪ್ರೈಸು ಭಾಳ ಕಮ್ಮಿ ಇಟ್ಟಿದ್ದೀನಿ, ಜಸ್ಟ್ 2,000 ರುಪೀಸ್ ಇಟ್ಟಿದ್ದೀನಿ, ಓಕೆನಾ. ಫಸ್ಟ್ 10 ಸ್ಟೂಡೆಂಟ್ಸ್, ಓಕೆನಾ. ಫಸ್ಟ್ 10 ಸ್ಟೂಡೆಂಟ್ಸ್ ವೆರಿಫೈ ಮಾಡ್ತೀನಿ, ಓಕೆನಾ, ಆ ಸ್ಟೂಡೆಂಟ್ಸ್ ಹೌದಲ್ಲ ಅಂತ. ಫಸ್ಟ್ 10 ಸ್ಟೂಡೆಂಟ್ಸ್ಗೆ ಅರ್ಲಿ ವರ್ಡ್ ಆಕ್ಸೆಸ್ ಅಂತ ಪರ್ಟಿಕ್ಯುಲರ್ ವೆಬ್ಸೈಟ್ ಮಾಡಿದ್ದೀನಿ, ಶೋ ಮಾಡ್ತೀನಿ ತಾಳೆ, ಓಕೆನಾ. ಪರ್ಟಿಕ್ಯುಲರ್ ಇದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಬಂದರೆ ಈ ವೆಬ್ಸೈಟಲ್ಲಿ ಬನ್ನಿ, ಇಲ್ಲಾಂದರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಸೈಬರ್ ದ್ರಾವಿಡ ಅಂತಲೇ. ಇಲ್ಲಿ ಬಂದಿದ ಮೇಲೆ ನಿಮಗೆ ಎಕ್ಸ್ಪ್ಲೋರ್ ಪ್ರೋಗ್ರಾಮ್ಸ್ ಅಂತ ಇದೆಲ್ಲ, ಸಾರಿ, ಇಲ್ಲಿ ಕೋರ್ಸಸ್ ಅಂತ ಸೆಕ್ಷನ್ ಬರುತ್ತೆ. ಇಲ್ಲಿ ಬಂದಮೇಲೆ ಇದು ಈಗ ನಮ್ಮ ಮೋಸ್ಟ್ ಪಾಪ್ಯುಲರ್ ಇದು, ಓಕೆನಾ. ಇದ್ರ ಕೆಳಗಡೆ ಇನ್ನೊಂದು ಈ ಪರ್ಟಿಕ್ಯುಲರ್ ಈ ಹೊಸ ಕೋರ್ಸ್ ರೆಡಿ ಆಗ್ತಾ ಇದಲ್ಲ, ಒಂದು ಮಾಡ್ಯೂಲ್ ಕಂಪ್ಲೀಟ್ ಆಗಿದ ತಕ್ಷಣ ನಮಗೆ ಇಲ್ಲಿ ಒಂದು ಅಪ್ಡೇಟ್ ಆಗುತ್ತೆ, ಓಕೆನಾ. ಇದ್ರ ಕೆಳಗಡೆನೇ ಒಂದು ಅಪ್ಡೇಟ್ ಆಗುತ್ತೆ, ಇಲ್ಲ ಇದ್ರ ಮೇಲ್ಗಡೆ ಒಂದು ಅಪ್ಡೇಟ್ ಆಗುತ್ತೆ, ನಿಮಗೆ ಇಲ್ಲೇ ಕಾಣುತ್ತೆ. ಸೊ ಆ್ಯಕ್ಚುಲಿ ಅದರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ಹೈಯೆಸ್ಟ್ ಅದರೊಳಗಡೆ 5 ಪ್ಯಾಕೇಜಸ್ ಮಾಡಿದ್ದೀನಿ ನಾನು. ಸೊ ಹೈಯೆಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಲೈಕ್ 499 ಇದೆ, ಓಕೆನಾ. 9999 ಇದೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,999, ಓಕೆನಾ. ಇದು ಬಂದ್ಬಿಟ್ಟು ಫಸ್ಟ್ 10 ಪೀಪಲ್ಸಿಗೆ ಸ್ಟಾರ್ಟ್ ಆಗಿರುತ್ತೆ. ಸೊ ಆಮೇಲೆ ಒನ್ಸ್ 10 ಪೀಪಲ್ಸ್ ರೀಚ್ ಆದಮೇಲೆ ನಿಮಗೆ ಕೋರ್ಸ್ ರೇಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ 2,499 ರುಪೀಸ್ ಆಗುತ್ತೆ. ಅದರೊಳಗಡೆ ಏನೇನು ಬರುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ನಿಮಗೆ ರೆಕಾರ್ಡಿಂಗು, ನೋಟ್ಸು, ಪ್ರಾಕ್ಟಿಕಲ್, ಸಮ್
ಎವ್ರಿಥಿಂಗ್ ಇರುತ್ತೆ ಓಕೆನಾ, ಬೋತ್ 1 2 ಒಳಗಡೆ. ಆಮೇಲೆ 3rd 4th 5th ಪ್ಯಾಕೇಜು ಡಿಫರ್ ಆಗುತ್ತೆ ಓಕೆನಾ. ಇನ್ನೂ ನನಗೇನು ಗೊತ್ತೇ ಆಗ್ತಾ ಇಲ್ಲ ಸರ್, ನನಗೆ ಫುಲ್ ಕನ್ಫ್ಯೂಷನಲ್ಲಿದ್ದೇನೆ. ಹಂಗೇನಾರ ನಿಮಗಿದ್ರೆ ಪರ್ಸ್ನಲ್ ಏನು ವೀಕ್ಲಿ ಕ್ಲಾಸಸ್ ಮಾಡ್ತಿದ್ವಿ ಮುಂಚೆ, ಭಾಳ ಜನ ಜಾಯ್ನ್ ಆಗ್ತಿದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರ ಅಂತಾನೆ ನಾನು ಏನು ಮಾಡಿದ್ದೀನಿ, ಅದನ್ನ ಪ್ರೈಸ್ ಹೈ ಇಟ್ಟಿದ್ದೀನಿ. ಯಾಕಂದರೆ ನೀವು ದುಡ್ಡು ಕೊಟ್ಟಿದ್ದೀರ ಅಂದರೆ ಜಾಯಿನ್ ಆಗಲೇಬೇಕು. ಲಾಸ್ಟ್ ಟೈಮ್ ಯಾರೂ ಜಾಯಿನ್ ಆಗ್ತಿದ್ದಿಲ್ಲ, ಜಸ್ಟ್ ಒಬ್ಬರು ಇಬ್ಬರು ಇಲ್ಲಾಂದ್ರೆ ಅದನ್ನು ಜಾಯ್ನ್ ಆಗ್ತಿದ್ದಿಲ್ಲ. ಸುಮ್ಮನೆ ನಾನು ಪರ್ಟಿಕ್ಯುಲರ್ ನಮ್ಮ ಟೈಮ್ನ ಏನು ಮಾಡ್ತಿದ್ವಿ ನಾವು ವೇಸ್ಟ್, ನಮ್ಮದು ಟೈಮ್ ವೇಸ್ಟ್, ನಿಮ್ಮದು ಟೈಮ್ ವೇಸ್ಟ್ ಓಕೆನಾ. ನೀವು ಜಾಯ್ನ್ ಆಗ್ತಿದ್ದಿದ್ದಿಲ್ಲ, ನಾನು ಜಾಯ್ನ್ ಆದ್ರೂ ನಾನು ಯಾರೂ ಇರ್ತಿದ್ದಿಲ್ಲ. ಸೊ ಅದ್ರಗೋಸ್ಕರ ಏನು ಮಾಡಿದ್ದೀನಿ, ಇದ್ರ ಸಲುವಾಗಿ ಪ್ರೈಸ್ ಹೈ ಇಟ್ಟಿದ್ದೀನಿ. ನಿಜವಾಗ್ಲೂ ಕಲಿನೇಬೇಕು ನನಗೆ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಸೆಲ್ಫ್ ಗೊತ್ತಾಗ್ತಾ ಇಲ್ಲ ನನಗೆ, ಯಾರ್ದಾರ ಎಲ್ಲಿ ಬೇಕು, ನನಗೆ ಮೆಂಟರ್ ಬೇಕು ಅಂತ ಇದ್ರಷ್ಟೇ ನೀವು ಬೈ ಮಾಡಿ, ಇಲ್ಲಾಂದರೆ ನೀವು ರೆಕಾರ್ಡೆಡ್ ಕ್ಲಾಸ್ನ ಅಷ್ಟೇ ಯೂಸ್ ಮಾಡಿ ಓಕೆನಾ. ಇನ್ ಡೀಟೇಲ್ ಆಗಿ ಏನೇನು ಬೇಕೋ ಅದನ್ನೆಲ್ಲ ನಾನು ಹೇಳ್ತೀನಿ. ಟೋಟಲಿ 1000+ ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗಿದ್ದಾರೆ ನಮ್ಮಲ್ಲಿ. ಆಮೇಲೆ ಇವನ್ ಇದು ಬೋರ್ಡ್ ಕೂಡ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ, ಹೆಂಗೆ ವರ್ಕ್ ಮಾಡೋದಂತ ಓಸಿಂಟಲ್ಲಿರೋರಿಗೆ ಓಕೆನಾ. ನಮ್ಮ ವೆಬ್ಸೈಟ್ಸ್ನ ನೀವು ಜಸ್ಟ್ ಒಂದ್ಸಲ ನೋಡ್ಕೊಂಡಿರಿ. ಇಲ್ಲಿ ಬಂದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ ಮಾತಾಡಿದ್ರೆ ಮಾಡ್ಬೋದು ಓಕೆನಾ. ಜಸ್ಟ್ ಆಮೇಲೆ ಈ ಕೋರ್ಸಿನ ಡೀಟೇಲ್ಸ್ ಬಂದುಬಿಟ್ರೆ ನಿಮಗೆ ಬೋತ್ ಲ್ಯಾಂಗ್ವೇಜ್, ಮೇನ್ಲಿ ಲ್ಯಾಂಗ್ವೇಜ್ ಕೇಳ್ತೀರಾ ಓಕೆನಾ. ಲ್ಯಾಂಗ್ವೇಜ್ ಇದು ಬೈ ಲ್ಯಾಂಗ್ವೇಜ್ ಇರುತ್ತೆ, ಬೋತ್ ಇಂಗ್ಲೀಷ್ ಕನ್ನಡ ಮಿಕ್ಸ್. ಇಂಗ್ಲೀಷ್ ವರ್ಡ್ಸು ಯೂಸ್ ಮಾಡಿರ್ತೀನಿ, ಕನ್ನಡ ವರ್ಡ್ಸು ಯೂಸ್ ಮಾಡಿರ್ತೀನಿ. ಈಗ ಲೈಕ್ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಕನ್ನಡದಲ್ಲೇ ಇರುತ್ತೆ ಓಕೆನಾ. ಇಂಗ್ಲೀಷ್ ವರ್ಡ್ಸು ಮಿಡಲ್ ಯೂಸ್ ಮಾಡ್ತಾ ಇರ್ತೀನಿ. ಲೈಕ್ ಸಮ್ ವರ್ಡ್ಸ್ ಇರುತ್ತಲ್ಲ, ವಲ್ನರಬಿಲಿಟೀಸ್ ಆಗಿರ್ಬೋದು, ಆಮೇಲೆ CV ಅಂತ ಬರುತ್ತೆ ಓಕೆನಾ. ಆಮೇಲೆ ಬೇರೆ ಬೇರೆ ಇಂಟಿಗ್ರಿಟಿ, ಕಾನ್ಫಿಡೆನ್ಷಿಯಲಿಟಿ, ಹಂಗೆ ಬೇರೆ ಬೇರೆ ವರ್ಡ್ಸ್ ಬರುತ್ತಲ್ಲ, ಅದನ್ನ ಏನು ಮಾಡಿರ್ತೀನಿ ಲೈಕ್ ಇಂಗ್ಲೀಷ್ ಒಳಗಡೆ ಹೇಳಿರ್ತೀನಿ ಓಕೆನಾ. ಆಮೇಲೆ ಪ್ಲಸ್ ಕನ್ನಡ ಆ್ಯಸ್ ಇಟ್ ಈಸ್ ಈಗ ನಾರ್ಮಲಾಗಿ ಹೆಂಗೆ ಮಾತಾಡ್ತಾ ಇದ್ದೀವಿ ಅದೇ ರೀತಿಯಲ್ಲೇ ಕನ್ನಡದೊಳಗೆ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಇನ್ ಕೇಸ್ ಬೇರೆಯವ್ರು ಯಾರಾದರೂ ಹಿಂದಿಯವ್ರು ಓಕೆನಾ, ಅವ್ರಿಗೆ ಹಿಂದಿಯವ್ರು ಲೈಕ್ ಅಬೌಟ್ 5 ಪೀಪಲ್ಸ್, ಏನಾರ ಮೋರ್ ದೆನ್ 5 ಪೀಪಲ್ಸ್ ಇದ್ದರೆ ಪರ್ಟಿಕ್ಯುಲರ್ ಸಪ್ರೇಟ್ ಹಿಂದಿ ಕೋರ್ಸ್ ವಿಡಿಯೋಸ್ ಅಥವಾ ವೀಕ್ಲಿ ಕ್ಲಾಸಸ್ ತೊಗೊಂಡ್ಬಿಡ್ತೀನಿ ನೋಡಿ ಓಕೆನಾ. ಹಂಗೇನು ಪ್ರಾಬ್ಲಮ್ ಇಲ್ಲ, ಬೋತ್ ಹಿಂದಿ ಕನ್ನಡ ಇಂಗ್ಲೀಷ್ ಎನಿಥಿಂಗ್ ಓಕೆನಾ. ಆಮೇಲೆ ಇಲ್ಲಿ ಏನು ಕಲಿತೀರಾ ಅಂತ ಇಲ್ಲ, ಬೇಸಿಕಲಿ ಫಸ್ಟ್ ಟೋಟಲ್ 8 ಮಾಡ್ಯೂಲ್ಸ್ ಇರುತ್ತೆ ಓಕೆನಾ. 8 ಮಾಡ್ಯೂಲ್ಸು ಪ್ಲಸ್ ಒಂದು ಬೋನಸ್ 9th ಮಾಡ್ಯೂಲ್. ಏನೇನಿದೆ, ನೆಟ್ವರ್ಕಿಂಗ್ ಫಂಡಮೆಂಟಲ್ಸು, ಆಮೇಲೆ ಪಾಲಿ ಲಿನೆಕ್ಸ್ ಬೇಸಿಕ್ಸ್ ಎಲ್ಲ ಬರುತ್ತೆ. ಓಸಿಂಟ್ ಇದ್ರೊಳಗಡೆ ಓಸಿಂಟಿನ ಸಪ್ರೇಟೇ ಕೋರ್ಸ್ ಇದೆ ನಮ್ದೊಂದು ಬಂದ್ಬಿಟ್ಟು, ನಿಮಗೆ ಶೋ ಮಾಡ್ತೀನಿ ಯಾವ್ಯಾವ ಕೋರ್ಸ್ ಇದ್ದಾವೆ ಅಂತ ಒಂದ್ಸಲ. ಓಕೆ, ಇದು ಬಂದ್ಬಿಟ್ಟು ನಮ್ಮದು ಓಸೆಂಟ್ ಕೋರ್ಸ್, ಅಡ್ವಾನ್ಸ್ ಓಸೆಂಟ್ ಇನ್ವೆಸ್ಟಿಗೇಷನ್, ಫುಲ್ ಕನ್ನಡದಲ್ಲಿ ಇದ್ದಿದ್ದು. ಇದ್ರೊಳಗಡೆ ಲೈಕ್ ಪೂರಾ ಡೀಟೇಲ್ ಆಗಿತ್ತು ಓಸೆಂಟ್ ಓಕೆನಾ. ಈಗ ಏನಾಗಿದೆ, ಅದರದ್ದೇ ಒಂದು ಸ್ಮಾಲ್ ವರ್ಷನ್ ಬಂದ್ಬಿಟ್ಟು ಓಸೆಂಟಿಂದ ಇಲ್ಲಿರುತ್ತೆ, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಬಗ್ಗೆನೇ ಓಕೆನಾ. ಆಮೇಲೆ ನೆಟ್ವರ್ಕಿಂಗ್ ರಿಲೇಟೆಡ್ ಇರುತ್ತೆ, ವಲ್ನರಬಿಲಿಟೀಸ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು ಅದು. ಆಮೇಲೆ ವೆಬ್ ಸೆಕ್ಯೂರಿಟೀಸು, ಆಮೇಲೆ ವೆಬ್ ಸೆಕ್ಯೂರಿಟೀಸ್ ಒಳಗಡೆ ಬೇರೆ OWSP ಅವೆಲ್ಲ ಬರ್ತವೆ, ಟಾಪ್ 10 ಪರ್ಟಿಕ್ಯುಲರ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ ಓಕೆನಾ, ಅದು ರಿಲೇಟೆಡ್. ಆಮೇಲೆ ಪಾಸ್ವರ್ಡ್ ಕ್ರ್ಯಾಕಿಂಗ್ ಆಗಿರ್ಬೋದು, ಅಕೌಂಟ್ ಸೆಕ್ಯೂರಿಟೀಸು ಅದು ರಿಲೇಟೆಡು. ಆಮೇಲೆ ನೆಟ್ವರ್ಕ್ ಸೆಕ್ಯೂರಿಟಿ ರಿಪೋರ್ಟಿಂಗ್, ಈಗ ಏನಾರ ನಿಮಗೆ ಪರ್ಟಿಕ್ಯುಲರ್ ಒಂದು ವೆಬ್ಸೈಟಲ್ಲಿ ಏನಾರ ಬಗ್ ಫೋನ್ ಹೋದರೆ ಅದನ್ನು ನೀವು ಹೇಗೆ ರಿಪೋರ್ಟ್ ಮಾಡಬೇಕು, ಇಮೇಲ್ ಹೇಗೆ ಬರೀಬೇಕಾಗುತ್ತೆ, ಪರ್ಟಿಕ್ಯುಲರ್ ಕಂಪ್ನಿಗೆ ಹೇಗೆ ರೀಚ್ ಔಟ್ ಮಾಡಬೇಕು ಓಕೆನಾ, ಅದೆಲ್ಲ ಪರ್ಟಿಕ್ಯುಲರ್ ರಿಪೋರ್ಟ್ ಸ್ಟ್ರಕ್ಚರ್ ಹೇಗಿರ್ತೈತಲ್ಲ ಅದು ರಿಲೇಟೆಡ್ ಇರುತ್ತೆ. ಅದು ಬಿಟ್ಟರೆ ಲಾಸ್ಟಿಗೆ ಒಂದು ಬೋನಸ್, ಅವು ಸೈಬರ್ ಸೆಕ್ಯೂರಿಟಿ ಕರಿಯರ್ ಗೈಡೆನ್ಸ್ ಬಗ್ಗೆ. ಲೈಕ್ ಪರ್ಟಿಕ್ಯುಲರ್ ಈಗ ಸೈಬರ್ ಸೆಕ್ಯೂರಿಟಿ ಅಂತ ತಕ್ಷಣ ಬರೀ ಸೈಬರ್ ಸೆಕ್ಯೂರಿಟಿ ಅದು ಬರೀ ಬೋರ್ಡ್ ಅಷ್ಟೇ ಓಕೆನಾ. ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಒಂದು ವರ್ಡ್ ಅಷ್ಟೇ, ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಬೇರೆ ಬೇರೆ ಬರ್ತವೆ ಗೊತ್ತಾ, ಫುಲ್ ಸ್ಟ್ಯಾಕು, ಬ್ಯಾಕ್ ಎಂಡು, ಆ ಥರ ಹಿಂಗೆ ಬೇರೆ ಬೇರೆ ಇರ್ತದಲ್ಲ, ಅದೇ ರೀತಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಬರೋ ಒಂದು ರೋಲ್ ಅಷ್ಟೇ, ಅದರೊಳಗಡೆ ಜಾಬ್ಸ್ ಭಾಳ ಬರ್ತವೆ ಓಕೆನಾ. ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಗಿರ್ಬೋದು, ಪೆನ್ ಟೆಸ್ಟರ್ ಅಂತ ಬರ್ತಾರೆ ಓಕೆನಾ, ರೆಡ್ ಟೀಮಿಂಗಲ್ಲಿ ಬರುತ್ತಲ್ಲ ಅದೇ ರೀತಿಯಾಗಿ ಸಾಕ್ ಅನಲಿಸ್ಟ್ ಅಂತ ಬರ್ತಾರೆ, ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಬೇರೆ ಬರ್ತಾರೆ, ಕನ್ಸಲ್ಟೆಂಟ್ ಅಂತ ಬೇರೆ ಬರ್ತಾರೆ, ಅನಾಲಿಸ್ಟ್ ಅಂತ ಬೇರೆ ಬರ್ತಾರೆ, ಹಂಗೆ ಬೇರೆ 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 ಬರ್ತಾರೆ ಓಕೆನಾ. ಅದೇ ರೀತಿಯಾಗಿ ಎಷ್ಟು ಕರಿಯರ್ ಆಪ್ಷನ್ಸ್ ಬರುತ್ತೆ ಅಂತೇಳಿ ಮಾಡ್ಯೂಲ್ 9ಅಲ್ಲಿ ಹೇಳ್ಕೊಡ್ತಿದ್ದೀನಿ. ಲೈಕ್ ಪರ್ಟಿಕ್ಯುಲರ್ ನಿಮಗೆ ಪೂರಾ PDF ಏನೇನು ಬರುತ್ತೆ ಎಲ್ಲ ಕೊಡ್ತೀವಿ. ಏನೇನು ಬರುತ್ತೆ ಲೈಕ್ 20 to 25 ಅವರ್ಸ್ ಅಂತ ಇದೆ ಬೇಸಿಕಲಿ. ಇದು ಜಸ್ಟ್ ಎಸ್ಟಿಮೇಟೆಡ್ ಅಷ್ಟೇ, ಅಪ್ರಾಕ್ಸಿಮೇಟ್ ಓಕೆನಾ. ಮೋರ್ ದೆನ್ 30 ಅವರ್ಸು ಆಗ್ಬೋದು ಅಥವಾ 45 ಅವರ್ಸು ಆಗ್ಬೋದು ಓಕೆನಾ. ಇದು ಪರ್ಟಿಕ್ಯುಲರ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ ಇದು ಹೇಳ್ತಾ ಇರೋದು. ಐ ಹೋಪ್ ಸೊ ರೆಕಾರ್ಡ್ ಆಗ್ತಿದೆ. ಆಮೇಲೆ ಟೋಟಲ್ 8 ಮಾಡ್ಯೂಲ್ಸ್ ಬಂದಂತ ಹೇಳಿದ್ದೀನಿ, 8 ಮಾಡ್ಯೂಲ್ಸು ಪ್ಲಸ್ 1 ಮಾಡ್ಯೂಲ್ ಅಂತ. ಆಮೇಲೆ ಬಿಗಿನರ್ ಫ್ರೆಂಡ್ಲಿ ಇರುತ್ತೆ, ಕನ್ನಡ ಪ್ಲಸ್ ಇಂಗ್ಲೀಷ್ ಎರಡರಿಗೂ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನಿಮಗೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ PDF ಕೊಡ್ತೀವಿ ಓಕೆನಾ, ರೀಡಿಂಗಿಗೆ. ಆ್ಯಂಡ್ ಡೌನ್ಲೋಡಬಲ್ ನೋಟ್ಸು, ವರ್ಕ್ಶೀಟು, ಆಮೇಲೆ
ಪರ್ಟಿಕ್ಯುಲರ್ TXT ಫೈಲ್ಸ್ ಕಮಾಂಡ್ಸಿಂದ ಆಗಿರ್ಬೋದು, ಚೀಟ್ ಶೀಟ್ಸು ಅದೆಲ್ಲ ಏನಾಗಿದೆ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಲೀಗಲ್ ಪ್ರಾಕ್ಟಿಕಲ್ ಲ್ಯಾಬ್ ಗೈಡೆನ್ಸ್, ಪರ್ಟಿಕ್ಯುಲರ್ ಲ್ಯಾಬ್ಸ್ನ ಕಂಪ್ಲೀಟ್ ಮಾಡಬೇಕು, ಲೈಕ್ ಟ್ರೈ ಆಕ್ನಿ ಒಳಗಡೆ ಆಗಿರ್ಬೋದು, ಹ್ಯಾಕ್ ದ ಬಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ಬರ್ತಿತ್ತಲ್ಲ ಅದ್ರೊಳಗಡೆ ನಿಮಗೆ ಪರ್ಟಿಕ್ಯುಲರ್ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಎಲ್ಲ ನೀಟಾಗಿ ಫಾಲೋ ಅಪ್ ಮಾಡಿಸ್ತೀವಿ. ಓಕೆನಾ. ಆಮೇಲೆ ಮಾಡ್ಯೂಲ್ ವೈಸ್ ಕ್ವಿಜ್ ಇರುತ್ತೆ. ಒಂದು ಮಾಡ್ಯೂಲ್ ಆಯಿತಾ, ಒಂದು ಕ್ವಿಜ್ ಪ್ಲಸ್ ಒಂದು ಟೆಸ್ಟ್ ಒಂದು ಅಸೈನ್ಮೆಂಟ್ ಇರುತ್ತೆ. ಕಂಪಲ್ಸರಿ ಮಾಡಬೇಕು, ಮಾಡಲಿಲ್ಲ ಅಂದರೆ ಸರ್ಟಿಫಿಕೇಟ್ ಸಿಗಲ್ಲ. ಓಕೆನಾ. ಫೈನಲ್ ಬಿಗಿನರ್ ಸೈಬರ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಓಕೆ, ಫೈನಲ್ ಇಂದು ಎಲ್ಲ ಮುಗಿದ ಮೇಲ್ಗಡೆ ಒಂದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಒಂದು ಪ್ರಾಜೆಕ್ಟ್, ಸ್ಮಾಲ್ ಪ್ರಾಜೆಕ್ಟ್. ಓಕೆನಾ. ಇದು ಬಂದ್ಬಿಟ್ಟು ಆಲ್ ಯಾವ್ದಾರ ಪ್ಯಾಕೇಜ್ ತಗೊಳ್ಳಿ, ನಿಮಗೆ ಮಾಡಲ್ ವೈಸ್ ಸಾರಿ ಫೈನಲ್ ಪ್ರಾಜೆಕ್ಟು ಕಂಪಲ್ಸರಿ ಕೊಟ್ಟೇ ಕೊಡ್ತೀವಿ, ಅದ್ರದ್ದೇನೋ ಇದು ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ರೆಸ್ಯೂಮೆ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಗಿಟಬ್ ಆಗಿರ್ಬೋದು, ಲೈಕ್ ನಿಮ್ಮ ಹತ್ರ ಒಂದು ರೆಕಗ್ನೈಸ್ ಇರುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಸೈಬರ್ ಸೆಕ್ಯೂರಿಟಿ ಒಳಗಡೆ ಏನು ಮಾಡಿದ್ದೀನಿ, ನಾನೊಂದು ಸ್ಮಾಲ್ ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಓನಾಗೆ ಮಾಡಿದ್ದೀನಿ. ಓಕೆನಾ. ನನಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ, ಹೇಗೆ ವರ್ಕ್ ಆಗುತ್ತೆ ಪ್ರಾಜೆಕ್ಟು. ಓಕೆನಾ. ಅಂತೇಳಿ ಒಂದು ನಿಮಗೆ ಇದು ಇರುತ್ತೆ. ಓಕೆನಾ. ಸೊ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಕಮ್ಯುನಿಟಿ ಲಿಮಿಟೆಡ್ ಡೌಟ್ ಸಪೋರ್ಟ್ ಆಕ್ಸೆಸ್ ಇರುತ್ತೆ. ಓಕೆ, ಬೇಸಿಕಲಿ ಇದು ಬಂದ್ಬಿಟ್ಟು ಲಿಮಿಟೆಡ್ ಡೌಟ್ ಸಪೋರ್ಟ್ ಆಕ್ಸೆಸ್ ಅಂತ ಇದ್ದಾರೆ. ಇದು ಬೇಸಿಕಲಿ ಬಂದ್ಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಯಾಕೇಜಸ್ಗೆ. ಓಕೆನಾ. ಇದು 2 ಆಕ್ಸೆಸ್. ಬೇರೆದವರಿಗೆ ಲೈಕ್ ಫುಲ್ ಆಕ್ಸೆಸ್ ಇರುತ್ತೆ. ದಿಸ್ ಕೋರ್ಸ್ ಇಸ್ ಸ್ಟ್ರಿಕ್ಟ್ಲಿ ಎಜುಕೇಶನಲ್ ಆ್ಯಂಡ್ ಅಥರೈಸ್ಡ್ ಸೆಕ್ಯೂರಿಟಿ ಟೆಸ್ಟಿಂಗ್. ಓಕೆನಾ. ಇದು ಲರ್ನರ್ಸ್ ಈಗ ಬಂದ್ಬಿಟ್ಟು ನಾವು ಸಿಕ್ಕಿದ ವೆಬ್ಸೈಟಿಗೆಲ್ಲ ನಾವು ಟೆಸ್ಟ್ ಮಾಡ್ಕೊಂತ ಹೋಗಲ್ಲ. ಓನಾಗೆ ಸ್ಮಾಲ್ ಸರ್ವರ್ ಕ್ರಿಯೇಟ್ ಮಾಡ್ತೀವಿ ಅಪಾಚೆ ಒಳಗಡೆ. ಕ್ರಿಯೇಟ್ ಮಾಡಿ ಅದ್ರ ಮೇಲ್ಗಡೆ ಟೆಸ್ಟ್ ಮಾಡ್ತೀವಿ. ಓಕೆನಾ. ಅಥವಾ ನಮ್ಮ ಹತ್ರ ಆಲ್ರೆಡಿ ಪರ್ಮಿಷನ್ ಇದೆ ಪರ್ಟಿಕ್ಯುಲರ್ ವೆಬ್ಸೈಟ್ ಮೇಲೆ, ಇಲ್ಲಾಂದರೆ ನಮ್ಮದೇ ವೆಬ್ಸೈಟ್ ಇದೆ. ಓಕೆನಾ. ಸೈಬರ್ ಒಳಗಡೆ ಇದ್ರ ಮೇಲ್ಗಡೆ ಟೆಸ್ಟ್ ಮಾಡುವ. ಇದ್ರೊಳಗಡೆ ನಾವು ಒಳ್ಳೆ ಟೆಸ್ಟ್ ಹಾಕ್ಬಿಡ್ತೀನಿ. ಓಕೆನಾ. ಅಪ್ಡೇಟ್ ಮಾಡ್ತೀವಿ ಇದ್ರೊಳಗಡೆ. ಓಕೆನಾ. ಅಪ್ಡೇಟ್ ಮಾಡೋಣ ಅಂತೆ ಇದ್ರೊಳಗಡೆ ಒಂದು ಸೆಕ್ಷನ್ ತೊಗೊಂಬರ್ತೀನಿ. ತೊಗೊಂಬಂದು ಇದ್ರೊಳಗಡೆ ಎಲ್ಲ ಟೆಸ್ಟಿಂಗ್ ಅಂತ ಅಥವಾ ಏನಾದ್ರು ಪ್ರಾಕ್ಟಿಕಲ್ ಅಂತ ಸೆಕ್ಷನ್ ತೊಗೊಂಬಂದು ಅದ್ರೊಳಗಡೆ ಎಲ್ಲ ಬುಕ್ಸ್ ಇಟ್ಟಿರ್ತೀನಿ. ಓಕೆನಾ. ನೀವು ನನ್ನ ಬುಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಟ್ ವಿಲ್ ಬಿ ಲೈಕ್ ಪ್ರಾಕ್ಟಿಕಲ್. ಓಕೆನಾ. ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ, ಓಕೆ ಈ ಥರ ಇರುತ್ತೆ ಅಂತ. ಆಮೇಲೆ ಅದು ಬಂದರೆ ಓಕೆ, ಇದು ಅಲ್ಲ ಇದು. ಸೊ ಅರ್ಲಿ ಬರ್ಡ್ ಕೋಡ್ ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ, EB10 ಅಂತ. ಅರ್ಲಿ ಬರ್ಡ್ 10 ಅಂತ 20% ಡಿಸ್ಕೌಂಟ್ ಇರುತ್ತೆ. ಪ್ಲಸ್ ಕ್ವಾಂಟಿಟಿ ಎಷ್ಟು ಜನಕ್ಕೆ 10 ಮೆಂಬರ್ಸ್ಗೆ ಅಷ್ಟೇ. ಫಸ್ಟ್ 10 ಮೆಂಬರ್ಸಿಗೆ ಬಂದ ತಕ್ಷಣನೇ ನಿಮಗೆ EB10 ಹಾಕಿದರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಪ್ಲಸ್ ಬ್ರೇಕ್ ಡೌನ್ ಬಂದುಬಿಟ್ರೆ, ಪ್ರೈಸ್ ಬ್ರೇಕ್ ಡೌನ್ ಬಂದುಬಿಟ್ರೆ ನಿಮಗೆ ಇದರೊಳಗೆ ಟೋಟಲ್ 5 ಮೆಂಬರ್ಶಿಪ್ ಲೈಕ್ ಇದಿದೆ, ಸಬ್ಸ್ಕ್ರಿಪ್ಷನ್ ಇದಕ್ಕೆ. ಫಸ್ಟ್ ಬಂದುಬಿಟ್ಟು ಅರ್ಲಿ ಬರ್ಡ್ ಆ್ಯಕ್ಸಸ್ಸು, ಇದ್ರೊಳಗಡೆ ಬಂದ್ಬಿಟ್ಟು ₹1,999 ಇದೆ. ಸೆಕೆಂಡು 2,499, ಆಮೇಲೆ 4,999, 6,999, 8,999. ಓಕೆನಾ. ಬೇಸಿಕಲಿ ನೀವು ಜಸ್ಟ್ ಚೆಕ್ಔಟ್ ಮಾಡ್ಬೋದು ಇದರಿಂದ ಏನೇನು ಇದು ಸಿಗ್ತಾ ಇದೆ ಅಂತೇಳಿ. ಓಕೆನಾ. ಇದು ಬಿಟ್ಟರೆ ನಿಮಗೆ ಸೊ ಇದರೊಳಗಡೆ ಏನೇನಿದೆ ಅಂತ ನಾನು ಸ್ವಲ್ಪ ಓವರ್ವ್ಯೂ ಹೇಳ್ತಾ ಹೋಗ್ತೀನಿ. ಇದು PDF ಬಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಟೋಟಲಿ ಡೆಪ್ತಲ್ಲಿ ಹೋಗಿರುತ್ತೆ. ಆ್ಯಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಲೈಕ್ 20 to 25 ಅವರ್ಸ್ ಇರುತ್ತೆ ಅಂತ ಮಾಡ್ಯೂಲ್ಸು. 35% ಥಿಯರಿ ಇರುತ್ತೆ, 65% ಪ್ರಾಕ್ಟಿಕಲ್ ಇರುತ್ತೆ. ಆಮೇಲೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಇರುತ್ತೆ. ಓಕೆನಾ. ನೀವು ಪ್ರಾಕ್ಟಿಕಲಾಗಿ ನಿಮಗೆ ಆ ಟಾಸ್ಕ್ನ ಪ್ರೊವೈಡ್ ಮಾಡ್ತೀವಿ. ನೀವು ಆ ಟಾಸ್ಕ್ನ ಏನು ಮಾಡಬೇಕು, ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅದನ್ನು ಮೋಸ್ಟ್ ಆಫ್ ದ ಟೈಮ್ ಹ್ಯಾಂಡ್ಸ್ ಆನ್ ಇರುತ್ತೆ. ಸೊ ಹ್ಯಾಂಡ್ಸ್ ಆನ್ ಇಲ್ಲಿ ಎಲ್ಲೆಲ್ಲಿ ಹ್ಯಾಂಡ್ಸ್ ಆನ್ ಬರುತ್ತೆ, ನೀವು ಆ್ಯಸ್ ಇಟ್ ಈಸ್ ಜಾಸ್ತಿ ಏನು ಬರುತ್ತೆ, ಎರರ್ಸ್. ಓಕೆನಾ. ಏನು ಬರುತ್ತೆ, ಎರರ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಯಾವ್ದಾದ್ರು ಒಂದು ಟಾಸ್ಕ್ ಮಾಡ್ತಿದ್ರೆ ಒಂದು ಕಮಾಂಡ್ ಹಾಕಿದ್ದೀರಾ, ಕಮಾಂಡ್ ನೀಟಾಗಿ ಹಾಕಿಲ್ಲ ಅಂದರೆ ಎರರ್ ಬರುತ್ತೆ. ಓಕೆನಾ. ನೀಟಾಗಿ ಹಾಕಿದ್ರೂ ಎರರ್ ಬರುತ್ತೆ, ಯಾಕಂದರೆ ನಿಮ್ಮ ಹತ್ರ ಆ ಪ್ಯಾಕೇಜಸ್ ಡಿಪೆಂಡೆನ್ಸೀಸ್ ಡೌನ್ಲೋಡ್ ಇಲ್ಲ ಅಂದರೆ ಎರರ್ ಬರುತ್ತೆ. ಸೊ ಫುಲ್ ಕಂಪ್ರೆನ್ಸಿವ್ ಅಂದರೆ ಫುಲ್ ಡೀಟೇಲ್ ಆಗಿರುತ್ತೆ ವಿಡಿಯೋಸ್. ಓಕೆನಾ. ಈಗ ನನ್ನ ಸಪೋರ್ಟಿಗೆ ಕೊಡುತ್ತೆ. ಓಕೆ, ನನ್ನ ಸಿಸ್ಟಮಲ್ಲಿ ವರ್ಚುವಲೈಸೇಷನ್ ಇದೆ, ನನ್ನ ಸಪೋರ್ಟ್ ಕೊಡುತ್ತೆ. ನಿಮ್ಮ ಸಿಸ್ಟಮಲ್ಲಿ ವರ್ಚುವಲೈಸೇಷನ್ ಆನ್ ಇಲ್ಲ, ಏನು ಮಾಡಬೇಕು, ಈಗ ಆನ್ ಮಾಡಬೇಕು. ಆನ್ ಮಾಡಿದ್ಮೇಲೆ ಅಷ್ಟೇ ನಿಮಗೆ ಖಾಲಿ ಲಿನಕ್ಸು ವರ್ಚುವಲೈಸೇಷನ್ ಅಂದರೆ VMware ಒಳಗಡೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಎರರ್ಸ್ ಆಗಿರ್ಬೋದು, ಏನಾದ್ರು ಒಂದು ಇಶ್ಯೂಸ್ ಆಗಿರ್ಬೋದು ನಿಮಗೆ ಸಿಗುತ್ತೆ ಎವ್ರಿ ಪಾರ್ಟ್ ಆಫ್ ದಿ ಲೆಸನ್. ಓಕೆನಾ. ಎಲ್ಲ ಒಂದೊಂದು ಪಾರ್ಟ್ ಒಳಗಡೆ ಸಿಗುತ್ತೆ. ಇನ್ನು ಯಾರಿಗೂ ಸಿಗಲಿಲ್ಲ ಅಂದರೆ ನೋಡಿ, ಎಷ್ಟು ಎರರ್ ನಿಮಗೆ ಸಿಗುತ್ತೆ ಅಷ್ಟು ಜಾಸ್ತಿ ಏನು ಮಾಡ್ತೀರಾ, ನೀವು ಕಲಿತೀರಾ. ಓಕೆನಾ. ನಿಮಗೆ ಎರರೇ ಸಿಗಲಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಆ ಟೈಮ್ದಾಗ ಬೇರೆ ಟೈಮ್ದಾಗ ಎಲ್ಲ ನಿಮ್ಗೆ ಎರರ್ ಬಂತು, ನಿಮಗೆ ಆ ಲ್ಯಾಪ್ಟಾಪ್ ಇಲ್ಲ, ನಿಮಗೆ ಎರರ್ ಬಂತು, ಅವಾಗ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ಈ ಎರರ್ ಹೇಳೇ ಕೊಟ್ಟಿಲ್ಲ ಇವರು ಅಂದ್ಬಿಡ್ತೀರ ನೀವು. ಏನಂತೀರ, ಎಲ್ಲೇ ಕೊಟ್ಟಿಲ್ಲ ಇವರು ಅಂದ್ಬಿಡ್ತೀರ. ಓಕೆನಾ.
ಯಾರ್ಯಾರಿಗೆ ಎರರ್ ಬರುತ್ತೆ ಅವರು ಏನಾರು ಹೊಸಾದ್ ಕಲಿತೀರ. ಓಕೆನಾ, ಒಂದ್ ಎರರ್ ಇವತ್ತು ಬಂದಿದ್ದು ನಾಳೆ ಬರಲ್ಲ. ಓಕೆನಾ, ಬೇರೆದೇ ಇರುತ್ತೆ. ಈಗ ನನಗೆ ಇವತ್ತು ಯಾವ್ದೋ ಒಂದು ಎರರ್ ಬಂತು, ನಾನು ಅದು ಕಲ್ಕೊಂಡೆ. ಓಕೆ, ಸಾಲ್ವ್ ಮಾಡೋದು ಈ ತರ ಮಾಡ್ಬೋದು ಸ್ಟೆಪ್ಸ್ ಇಂದ ಅಂತ. ಈಗ ನಾಳೆ ನನಗೆ ಹೊಸ ಎರರೇ ಬರುತ್ತೆ, ಆದ್ರೆ ನಿಂಗೆ ಗೊತ್ತೇ ಇಲ್ಲ. ಈಗ ಅದು ನಿಂಗೆ ಕಲ್ಕೋಬೇಕು ನಾನು. ಓಕೆನಾ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಏನಿದೆ. ಚಾಟ್ ಜಿಪಿಟಿ ಇದೆ, ಕ್ಲಾಡ್ ಇದೆ, ಎಷ್ಟಕ್ಕೊಂದು ಎ ಇದೆ. ಓಕೆನಾ, ನಮಗೆ ಹತ್ರ ದುಡ್ಡಿಲ್ಲ ಸಾರ್ ಇದಕ್ಕೆ ಫ್ರೀ ವರ್ಷನ್ ಆಗ್ಲೆಲ್ಲ ಮುಗ್ದೋಗುತ್ತೆ ಅಂದ್ರೆ ನಿಮ್ ಸಿಸ್ಟಮ್ ಒಳಗಡೆ ನೀವು ಇನ್ಸ್ಟಾಲ್ ಮಾಡ್ತೀನಿ. ಓಕೆನಾ, ನೀವು ಓನಾಗಿ ಅಲ್ಲೇ ಸಿಸ್ಟಮ್ ಒಳಗಡೆ ಯೂಸ್ ಮಾಡಿ ಫ್ರೀಯಾಗಿ ಅನ್ಲಿಮಿಟೆಡ್. ಓಕೆನಾ, ಅದನ್ನು ಹೇಳ್ಕೊಡ್ತೀನಿ ಇದ್ರೊಳಗಡೆ. ಆಮೇಲೆ ನೋಡಿ, ಆಸ್ಪೈರಿಂಗ್ ಸೈಬರ್ ಸೆಕ್ಯೂರಿಟಿ ಸ್ಟೂಡೆಂಟ್ಸ್, ಅರ್ಲಿ ಕರಿಯರ್ IT ಪ್ರೊಫೆಷನಲ್ಸ್, ಆಮೇಲೆ ರಿಯಲ್ ವರ್ಲ್ಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಸ್ಕಿಲ್ಸ್. ಓಕೆನಾ, ರಿಯಲ್ ವರ್ಲ್ಡ್ ಒಳಗೆ ಯಾವ ಟೂಲ್ಸ್ ಯೂಸ್ ಮಾಡಿದ್ರೆ ಪರ್ಟಿಕ್ಯುಲರ್ ನಮಗೆ ವೆಬ್ಸೈಟ್ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನೀಟಾಗಿ ಆಡಿಟ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಓಕೆನಾ, ಜಸ್ಟ್ ನೀವು ಸಬ್ಮಿಟ್ ಮಾಡೋದು. ಓಕೆನಾ, ಸಬ್ಮಿಟ್ ಮಾಡೋಕ್ಕಾಗಲ್ಲ, ನಿಮ್ಗೆ ಕೇಳ್ತಾರೆ ಈ ಕಂಪ್ನಿಯಲ್ಲಿ ಎಡಿಟ್ ಮಾಡಿ ನಿಮಗೆ. ನೋಡಿ, ಈ ಕಂಪ್ನಿಯಲ್ಲಿ ಈಗ ಕಂಪ್ನಿ ಬೇಡ, ಒಂದು ಎಕ್ಸಾಂಪಲ್ ಹೇಳಿ. ಯಾವುದೋ ಒಂದು ವೆಬ್ಸೈಟ್ನ ನೀವು ಟೆಸ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ವಿತ್ ಪರ್ಮಿಷನ್. ಓಕೆನಾ, ವಿತೌಟ್ ಪರ್ಮಿಷನ್ ಮಾಡ್ರೆ ಇಲ್ಲೀಗಲ್, ವಿತ್ ಪರ್ಮಿಷನ್ ಮಾಡಿದ್ದೀರಾ. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ ಯಾವ ಡೈರೆಕ್ಟ್ರಿ ಒಳಗಡೆ. ಓಕೆನಾ, ಈ ಡೈರೆಕ್ಟ್ರಿ ಒಳಗಡೆ ಯಾವ ಫೈಲ್ ಒಳಗೆ ಯಾವ ಪಾತ್ ಒಳಗಡೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಓಕೆನಾ, ನೀವು ಹೇಳ್ಬೇಕು ಪರ್ಟಿಕ್ಯುಲರ್ ಇದು ಏನ್ ಫೈಲ್ ಇದೆಲ್ಲ, ಈ ಫೈಲ್ ಒಳಗಡೆ ಪರ್ಟಿಕ್ಯುಲರ್ ಬಗ್ ಇದೆ, ಆ ಬಗ್ಗಿಂದ ಇನ್ ಫ್ಯೂಚರ್ ಏನ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಅದೆಲ್ಲ ಏನಾಗುತ್ತೆ ನಮಗೆ ಪರ್ಟಿಕ್ಯುಲರ್ ಬರೋದು ಪೆನಿಟ್ರೇಷನ್ ಒಳಗಡೆ ಬರುತ್ತೆ. ಓಕೆನಾ, ಸೊ ರೆಕಾರ್ಡೆಡ್ ಕಂಟೆಂಟ್ಸ್ ಕೊಡ್ತೀನಿ, ವೇಟೆಡ್ ಲ್ಯಾಬ್ಸು, ಇಂಡಸ್ಟ್ರಿಯಲ್ ಆ್ಯಂಡ್ ಅಸೈನ್ಮೆಂಟ್ಸ್. ಓಕೆನಾ, ಇಂಡಸ್ಟ್ರಿಯಲ್ ಆ್ಯಂಡ್ ಅಸೈನ್ಮೆಂಟ್ ಅಂದರೆ ಕಂಪ್ನಿ ರಿಲೇಟೆಡ್. ಈಗ ಇನ್ ಫ್ಯೂಚರ್ ಏನಾರ ನೀವು ಯಾವ್ದಾರ ಎಜುಕೇಶನ್ ಫೀಲ್ಡ್ ಒಳಗಡೆ ಹೋಗ್ತಿದ್ದೀರಿ, ನೀವು ಏನೋ ಟೀಚಿಂಗ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲ ನಮ್ಮದೇ ಏನಾರ ಒಂದು ಸ್ಮಾಲ್ ಏನಾರ ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೀರಾ. ಓಕೆನಾ, ಪೆನಿಟ್ರೇಷನ್ ಬಗ್ಗೆ ಟೆಸ್ಟಿಂಗ್ ಮಾಡ್ತೀರಿ, ಬೇರೆದು ಏನಾರ ಕಲಿತಿದ್ದೀರಾ, ಹಂಗೇನಾರ ಇದ್ರೆ ಅದ್ರ ರಿಲೇಟೆಡ್ ಅಸೈನ್ಮೆಂಟ್ಸ್ ಕೊಡ್ತೀವಿ. ಓಕೆನಾ, ವಿತಿನ್ ನಿಮಗೆ ಒಂದು ಸರ್ಟಿಫಿಕೇಶನ್ ಕೇಳಿರ್ತೀರಾ, ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್ ಅಂತ. ಓಕೆನಾ, ಲೈಕ್ ಅರೌಂಡ್ 52,000 ಇದೆ, ಡಿಸ್ಕೌಂಟ್ 45,000 ಸಮಥಿಂಗ್ ಬರುತ್ತೆ. ಓಕೆನಾ, ಅದು 1 ಇಯರ್ ಅಷ್ಟೇ ವ್ಯಾಲಿಡ್ ಇರುತ್ತೆ ಸರ್ಟಿಫಿಕೇಶನ್. ಆ ಸರ್ಟಿಫಿಕೇಶನ್ ಇಂದು ಆಕ್ಚುಲಿ ನಾನು ತೊಗೊಂಡಾಗ ಕಾಸ್ಟ್ ಅರೌಂಡ್ 27,000 ಸಮಥಿಂಗ್ ಇತ್ತು. ಓಕೆನಾ, ನಾಟ್ ಅಫಿಷಿಯಲಿ CH. ಅದು ಲೈಕ್ ಈಗ ಕಂಪನಿ ಬರುತ್ತಲ್ಲ, ಮೆಂಟರ್ಸ್ ಬರ್ತಾರೆ, ಆ ರೀತಿಯಾಗಿ ನೀವು ತಗೊಂಡ್ರೆ ಕಮ್ಮಿ ಆಗುತ್ತೆ. ಓಕೆನಾ, ಈಗ ಅದ್ರೊಳಗಡೆ ಏನ್ ಹೇಳ್ಕೊಡ್ತಾರಲ್ಲ ಸೇಮ್ ಮಾಡಲ್ಸ್ನ ಹೇಳ್ಕೊಡ್ತೀನಿ ನಾನು ಇದ್ರೊಳಗಡೆ. ಓಕೆನಾ, ವಿದಿನ್ ಜಸ್ಟ್ ₹199. ಓಕೆನಾ, ಸೇಮ್ ಅದ್ರೊಳಗಡೆ ಏನೇನು ಟಾಪಿಕ್ಸ್ ಬರುತ್ತೆ ಏನೇನು ಬರುತ್ತಲ್ಲ ಸೇಮ್ ಡಿಟ್ಟು ನಾನು ಕನ್ನಡದೊಳಗಡೆ ನೀಟಾಗಿ ಹೇಳ್ಕೊಡ್ತೀನಿ. ಓಕೆನಾ, ವಿತಿನ್ ಲೀಗಲ್ ಮತ್ತೆ ಅಥರೈಸ್ಡ್ ಟ್ರೈನಿಂಗ್ ಎನ್ವಿರಾನ್ಮೆಂಟ್ಸ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಕೋರ್ಸಿನ ಬಗ್ಗೆ ನೀಟಾಗಿ ಹೇಳಬೇಕು ಅಂದರೆ ಫಸ್ಟ್ ಬಂದ್ಬಿಟ್ಟು ಹೇಳಿದ್ದೀನಿ ಆಲ್ರೆಡಿ 20 to 25 ಅಂತ ಇದೆ. ಆಕ್ಚುಲಿ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಮಾಡ್ಯೂಲ್ಸ್ ಬಂದ್ಬಿಟ್ಟು 8+9 ಇರುತ್ತೆ, 8+1 9 ಇರುತ್ತೆ ಟೋಟಲ್ಗೆ. ಪ್ರಾಕ್ಟಿಕಲ್ ಬಂದ್ಬಿಟ್ಟು ಜಾಸ್ತಿ 65% ಪ್ರಾಕ್ಟಿಕಲ್ ಇರುತ್ತೆ. ಓಕೆನಾ, ಟೂಲ್ಸ್ ಆಗಿರ್ಬೋದು, ರಿಯಲ್ ಎಕ್ಸಸೈಸ್ ಆಗಿರ್ಬೋದು, ಹ್ಯಾಂಡ್ಸ್ ಆನ್ ಆಗಿರ್ಬೋದು. ಇಲ್ಲಿ ಬಂದ್ಬಿಟ್ಟು 4 to 6 ವೀಕ್ ಅಂತ ಇದೆ, ಮೋರ್ ದೆನ್ 3 months ಆಗ್ಬೋದು. ನೀವು ಡೈಲಿ 1 hour 2 hour ಕೇಳಿದ್ರೆ ಅಥವಾ ವೀಕ್ಲಿ ಒನ್ಸ್ ವೀಕ್ಲಿ ಟ್ವೈಸ್ ಕೇಳಿದ್ರೆ ಮೋರ್ ದೆನ್ 3 months 4 months ಆ ರೀತಿ ಆಗ್ಬೋದು. ಓಕೆನಾ, ಆದರೆ ರಿಕಮೆಂಡೆಡ್ ಕಂಪ್ಲೀಷನ್ ಟೈಮ್ ಹಂಗಂದ್ರೆ ನೀವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಡೈಲಿ ಕೇಳ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಆಸ್ ಇಟ್ ಈಸ್, ಇದು ನಿಮ್ಗೆ ಗೊತ್ತು ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋಸ್ ಅಂತ. ಸೊ ನೀವು ಡೈಲಿ ಕುತ್ಕೊಂಡು 1 to 2 hours ಇದಕ್ಕಂತಾನೆ ಫೋಕಸ್ ಮಾಡಿದ್ರೆ ನೀವು 4 to 6 weeks ಒಳಗೆ ಕಂಪ್ಲೀಟ್ ಮಾಡ್ತೀರಾ ಅಂತ ಒಂದು ಎಸ್ಟಿಮೇಟೆಡ್ ಟೈಮ್ ಅಷ್ಟೇ. ಓಕೆನಾ, ET ಅಂತ ಕರೀತಾರೆ, ಎಸ್ಟಿಮೇಟೆಡ್ ಟೈಮ್. ಸೊ ವಾಟ್ ಯು ಗೆಟ್, ಇದ್ರೊಳಗಡೆ ನಿಮ್ಗೆ ಏನು ಪ್ರೊವೈಡ್ ಮಾಡ್ತೀವಿ ಅಂತ ಕಂಪ್ಲೀಟ್ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ. ಓಕೆನಾ, ಟಾಪ್ ಮೇಟ್ ಒಳಗಡೆ ಅಪ್ಲೋಡ್ ಮಾಡಿರ್ತೀವಿ. ಜಸ್ಟ್ ನಾವು ಹಿಂಗೆ ವೆಬ್ಸೈಟ್ ಶೋ ಮಾಡಿದ್ನಲ್ಲ ಅದು ಟಾಪ್ ಮೇಟ್. ಓಕೆನಾ, ಅದ್ರೊಳಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ದು ಅಫಿಷಿಯಲ್ ಜಿಮೇಲ್, ಅಂದರೆ ನೀವು ಯೂಸ್ ಮಾಡ್ತಾ ಇರೋ ಜಿಮೇಲ್ ಅಷ್ಟೇ. ಒಂದ್ಸಲ ನಿಮಗೆ ಏನಾರ ಆ ಜಿಮೇಲ್ ಡಿಲೀಟ್ ಆಯಿತು, ಏನಾರ ನಿಮ್ಮ ಪ್ರಾಬ್ಲಮ್ ಆಯಿತು ಅಂದರೆ ಅದ್ರ ಜೊತೆಗೆ ಕೋರ್ಸ್ ಏನಾಗುತ್ತೆ, ವ್ಯಾಲಿಡಿಟಿ ಕಡಿಮೆ ಆಗುತ್ತೆ, ಲೈಕ್ ಕಳೆದೋಗುತ್ತೆ. ಸೊ ನಿಮ್ಮ ಹತ್ರ ಯಾವ್ದು ಸೆಕ್ಯೂರ್ ಜಿಮೇಲ್ ಇದೆಯಲ್ಲ, ವೆರಿಫೈ ನಿಮ್ಮದೇ ಜಿಮೇಲು, ಅದ್ರೊಳಗಡೆ ಲಾಗಿನ್ ಆಗ್ಬೇಕು. ಒಂದ್ಸಲ ಲಾಗಿನ್ ಆದ ತಕ್ಷಣ ಆ ಅಕೌಂಟಿಗೆ ರಿಜಿಸ್ಟರ್ ಆಗ್ಬಿಡುತ್ತೆ ಕೋರ್ಸ್. ಓಕೆನಾ, ಡೌನ್ಲೋಡೇಬಲ್ ನೋಟ್ಸು, ಕಮಾಂಡ್ಸ್, ರೆಫರೆನ್ಸ್ ಎಲ್ಲ ಅದ್ರೊಳಗಡೆ ಸಿಗುತ್ತೆ ನಿಮಗೆ. ಈವನ್ ಮಾಡೆಲ್ ವೈಸ್ ಕ್ವಿಝಸ್ ಮತ್ತು ಫೈನಲ್ ಅಸೈನ್ಮೆಂಟ್ ಅದ್ರ ಲಿಂಕ್ ಕೂಡ ಇರುತ್ತೆ. ಓಕೆನಾ, ಅದ್ರೊಳಗಡೆ ಹೋಗಿ ಹಿಂಗೆ ಅಟೆಂಡ್ ಮಾಡಬೇಕು. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಒನ್ಸ್ ಟೆಸ್ಟ್ ಆಗುತ್ತೆ, ಟೆಸ್ಟ್ ಒಳಗಡೆ ಒನ್ಸ್ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಬರುತ್ತೆ. ಕಮ್ಯುನಿಟಿ ಆ್ಯಂಡ್ ಲಿಮಿಟೆಡ್ ಡೌಟ್ ಸಪೋರ್ಟ್. ಓಕೆನಾ, ಲಿಮಿಟೆಡ್ ಡೌಟ್ ಸಪೋರ್ಟ್ ಅಂತ ಇಲ್ಲಿ ಹಾಕಿದ್ದೀವಿ. ಕಮ್ಯುನಿಟಿ ಅಂದರೆ ಏನು? ಕಮ್ಯುನಿಟಿ ಅಂದರೆ ವಾಟ್ಸಪ್ ಗ್ರೂಪ್ನ
ಲಿಂಕ್ಸ್ ಇರುತ್ತೆ, ಜಸ್ಟ್ ಜಾಯಿನ್ ಆಗ್ಬೋದು. ಇದ್ರೊಳಗಡೆ ಅಪ್ಡೇಟ್ಸ್ ಆಗ್ತಾ ಇರುತ್ತೆ, ಓಕೆನಾ. ಆಮೇಲೆ ಲಿಮಿಟೆಡ್ ಡೌಟ್ ಸಪೋರ್ಟ್ ಅಂತ ಇದೆ. ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಸುಮ್ಮನೆ ಯಾವಾಗಾದ್ರೂ ರಾತ್ರಿಗೆಲ್ಲ ಕಾಲ್ ಮಾಡ್ತಾರೆ. ರಾತ್ರಿ ಎಲ್ಲ ಕಾಲ್ ಮಾಡ್ತೀರಾ 2 ಗಂಟೆ 3 ಗಂಟೆ. ಸೊ ಲಿಮಿಟೆಡ್ ಅಂತ ಇಟ್ಟಿದ್ದೀನಿ, ಓಕೆನಾ. ಲಿಮಿಟೆಡ್ ಅಂದರೆ ವಿತಿನ್ ಸಮ್ ಟೈಮ್. ಈಗ ನಾನು ಆ ಟೈಮಲ್ಲಿ ಅವೈಲೇಬಲ್ ಇದ್ದರೆ ನಾನು ಏನು ಮಾಡ್ತೀನಿ, ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ರಿಪ್ಲೈ ಮಾಡಲ್ಲ ಅಂತಲ್ಲ, ರಿಪ್ಲೈ ಮಾಡ್ತೀನಿ, ಓಕೆನಾ, ಆ ಟೈಮಲ್ಲಿ. ಇಲ್ಲಾಂದರೆ ಈಗ ಪರ್ಟಿಕ್ಯುಲರ್ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಲ್ಲ, ನೀವು ಸ್ಟೂಡೆಂಟ್ಸೇ ನೀವು ಮಾತಾಡ್ಕೋಬೋದು, ಓಕೆನಾ. ನಿಮಗೆ ಈಗ ಸ್ಟೂಡೆಂಟ್ 1 ಸ್ಟೂಡೆಂಟ್ 2 ಪ್ರಾಬ್ಲಮ್ ಇದೆ, ಓಕೆನಾ. ಈಗ ಇವನಿಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ ನೀವು ಅಬ್ಸೆಂಟ್ ಆಗಿದ್ದೀರಿ ಇವತ್ತು, ಇವರು ಅಬ್ಸೆಂಟ್ ಆಗಿದ್ರು, ಇವರು ಇವ್ರಿಗೆ ಕೇಳಿದರೆ ಇವ್ರು ಇವ್ರಿಗೆ ಹೇಳ್ಕೊಡ್ತಾರೆ, ಓಕೆನಾ, ಆ ರೀತಿ. ದಿಸ್ ಇಸ್ ಫಾರ್ ಆಸ್ಪೈರಿಂಗ್ ಸೈಬರ್ ಸೆಕ್ಯೂರಿಟಿ ಸ್ಟೂಡೆಂಟ್ಸು, ಅರ್ಲಿ ಕರಿಯರ್ IT ಪ್ರೊಫೆಷನಲ್, ಓಕೆನಾ. ಓಕೆ, ಸ್ವಲ್ಪ ಇವಾಗ ನೀವೇ ಓದ್ಕೊಂಡು ನೀವು ಏನಾರ ಹೊಸದು ಕಲಿಬೇಕು ಅನ್ಕೊಂಡಿರಾ, ಓಕೆ, ಅವರಿಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಿ. ಪೋರ್ಟ್ಫೋಲಿಯೋ ಅಂದರೆ ಏನು? ಪೋರ್ಟ್ಫೋಲಿಯೋ ಅಂದರೆ ನಾನು ನಿಮಗೆ ಇಲ್ಲಿ ಶೋ ಮಾಡ್ತೀನಿ, ಓಕೆನಾ. ಇದು ಬಂದ್ಬಿಟ್ಟು ಪೋರ್ಟ್ಫೋಲಿಯೋ ಅಂತ ಕರೀತಾರೆ, ಕಾಣ್ತಾ ಇದೆ ಅನ್ಕೊಂತೀನಿ. ಓಕೆ, ಇದು ಬಂದ್ಬಿಟ್ಟು ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಓಕೆ, ನಿಮ್ಮದು ಬೇಸಿಕ್ ಡೀಟೇಲ್ಸ್ ಏನೇನು ಇರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಇಲ್ಲಿರುತ್ತೆ. ನೀವು ಏನೇನು ಪ್ರಾಜೆಕ್ಟ್ಸ್ ಮಾಡಿದ್ದೀರಾ, ಏನೇನು ಕಲ್ತಿದ್ದೀರಾ, ಏನೇನು ಪ್ರಾಜೆಕ್ಟ್ನ ಡೆವಲಪ್ ಮಾಡಿಬಿಟ್ಟು ಕಂಪ್ನಿಗಳಿಗೆ ಸೇಲ್ ಮಾಡಿದ್ದೀರಾ, ಅದು ಕಂಪ್ನಿಯಲ್ಲಿ ಏನೇನು ಮಾಡಿದ್ದೀರಾ ನೀವು, ಅದ್ರ ಇದನ್ನು ಅಪ್ಡೇಟ್ ಮಾಡಿಲ್ಲ ನಾನು, ಹಳೆ ಡೇಟಾ ಹಂಗೆ ಇಟ್ಟಿದ್ದೀನಿ ನೋಡಿ. ಇಲ್ಲಿಂದ ಖಾಲಿ ಲಿನಕ್ಸು, ವರ್ಕ್ಸೂಟ್, ವೈರ್ ಶಾರ್ಕು, ಮೆಟಾಸ್ಪರ್ಟ್ ಫ್ರೇಮ್ ವರ್ಕು, ಎನ್ಮ್ಯಾಪು, ಜ್ಯಾಪು ಎಲ್ಲ ಟೂಲ್ಸ್ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ಯಾವ್ಯಾವ ಟೂಲ್ಸ್ನ ನೀವು ಯೂಸ್ ಮಾಡಿ ಗಿಟ್ಟಬಲ್ ಒಳಗೆ ಹಾಕಿದ್ದೀರಾ ನೋಡಿ, ಇಷ್ಟು ಗಿಟ್ಟಬಲ್ ಹಾಕಿದ್ದೀನಿ ಸದ್ಯಕ್ಕೆ ಮಾಡಿ ನೀವು ಅದೇ ರೀತಿಯಾಗಿ ನೀವು ಮಾಡ್ಬೋದು, ಓಕೆನಾ. ಗಿಟ್ಟಬ್ ಇದು ಪರ್ಟಿಕ್ಯುಲರ್ ಗಿಟ್ಟಬಲ್ ಸ್ಟ್ರಿಕ್ಸ್ ಮಾಡ್ತಾರೆ, ಗೊತ್ತಾಗ ಸ್ಟ್ರಿಕ್ಸ್ ಅಂತೀನಿ, ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಾರಲ್ಲ ಆ ಥರ. ಇದು ಗಿಟ್ಟಬ್ ಒಳಗಡೆ ಎಷ್ಟು ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸುತ್ತೆ, ಓಕೆನಾ. ಓಕೆ, ಇಲ್ಲಿ ಇದು ಏನೋ API ಎರರ್ ಬಂದಿದೆ. ಅಂದರೆ ಇಲ್ಲೇ ಹೋಗಿ ನೋಡ್ಬೇಕು ನಾನು. ಸೊ ಇದು ಟ್ರೈ ಹಾಕ್ನಿ ಒಳಗಡೆ ಅಕೌಂಟ್ ಕ್ರಿಯೇಟ್ ಮಾಡಿ ಯಾವ್ಯಾವ ರೂಮ್ಸ್ ಕಂಪ್ಲೀಟ್ ಮಾಡಿದ್ರೆ ಏನೇನು ಯೂಸಸ್, ಓಕೆನಾ, ಅದೆಲ್ಲ ಹೇಳ್ತೀನಿ. ಕರೆಂಟ್ಲಿ ರ್ಯಾಂಕ್ ಬಂದ್ಬಿಟ್ಟು ಟಾಪ್ 1 ಇದೆ, ಮೇ ಬಿ ಡೌನ್ ಆಗಿತ್ತು ಮತ್ತೆ ಬಂದಿದೆ, ಓಕೆನಾ. ಸೊ ಇದು ಗಿಟ್ಟಬ್ ಪ್ರೊಫೈಲ್. ನಿಮ್ಮ ಹತ್ರ ಗಿಟ್ಟಬ್ ಪ್ರೊಫೈಲ್ ಇಲ್ಲ, ಅದು ಕೂಡ ನಾನು ಫುಲ್ಲು ಇದು ಹೇಳ್ಕೊಡ್ತೀನಿ, ಓಕೆನಾ. ಕ್ರಿಯೇಟ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಎಲ್ಲ ನೀಟಾಗಿ ಡೆವಲಪ್ ಮಾಡೋದು ಬಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು. ಫಸ್ಟ್ ಬಂದ್ಬಿಟ್ಟು ಪೋರ್ಟ್ಫೋಲಿಯೋ, ಓಕೆನಾ. ಇದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು, ಫ್ರೀಯಾಗಿ ಬಿಲ್ಡ್ ಮಾಡೋಣ ಅಂತ, ಓಕೆನಾ. ಲೋಕಲ್ಲಿ ₹1 ಕೊಡೋದು ಬೇಡ, ಹಂಗೆ ಬಿಲ್ಡ್ ಮಾಡೋಣ, ಓಕೆ. ದೆನ್ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ, ಯಾರಾದರೂ ಸೈಬರ್ ಸೆಕ್ಯೂರಿಟಿ ಸರ್ಟಿಫಿಕೇಶನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆದು, ಈಗ ನಾನು ರೀಸೆಂಟಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ ISC2 ಶೋ ಮಾಡ್ತೀನಿ, ಸಫಾರಿಯಲ್ಲಿದೆ ಅನ್ಸುತ್ತೆ, ISC2CC. ISC2 bro. Okay, ISC2 ಸರ್ಟಿಫೈಡ್ ಸೈಬರ್ ಸೆಕ್ಯೂರಿಟಿ ಇದು ಬಂದ್ಬಿಟ್ಟು ಟೋಟಲ್ ಕಾಸ್ಟ್ ಇದೆ ಎಷ್ಟಿದೆ ನೋಡಿ, 300 ಸಾರಿ 300 ಸಾರಿ 200 ಪ್ಲಸ್ 300 ಟೋಟಲ್ $500 ಇದೆ. ನೀವು $500ನ ಕನ್ವರ್ಟ್ ಮಾಡಿದರೆ ಇಂಡಿಯನ್ ಕರೆನ್ಸಿಗೆ ಸೊ ಡಾಲರ್ ಒಳಗಡೆ 299 ಸರಿ $500 ಅಲ್ಲ, $500 ಕನ್ವರ್ಟ್ ಮಾಡಿದರೆ ನಿಮಗೆ ಬರುತ್ತೆ 48,000, ಓಕೆನಾ. ಪ್ಲಸ್ ಟ್ಯಾಕ್ಸಸ್ ಬಿದ್ದು ನಿಮ್ಗೆ 49,000 ಆಗ್ಬೋದು, ಓಕೆನಾ. ಟೋಟಲ್ ಈ ಪರ್ಟಿಕ್ಯುಲರ್ ಈ ಕೋರ್ಸ್ನ ಏನು ಮಾಡ್ತಾ ಇದ್ದೀನಿ ಇವಾಗ ನಾನು ಕಲಿತಾ ಇದ್ದೀನಿ ಅಂದರೆ ನೋಡ್ತಾ ಇದ್ದೀನಿ, ಓಕೆನಾ. ಪರ್ಟಿಕ್ಯುಲರ್ ನೀವು ನಮ್ಮ ಲಿಂಕ್ಡ್ಇನಲ್ಲಿ ಅಪ್ಡೇಟ್, ನಾನು ಲಿಂಕ್ಡ್ಇನಲ್ಲಿ ಫಾಲೋ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ನಾನು ಕರೆಂಟ್ಲಿ ಏನು ಫೋಕಸ್ ಮಾಡಿದ್ದೀನಿ ಅಂತ, ಓಕೆನಾ. ಇದು ಏನಾಗುತ್ತೆ ನಿಮಗೆ ಪ್ರೊಫೆಷ್ನಲ್ ಸರ್ಟಿಫಿಕೇಟ್ ಅಂತ ಕನ್ಸಿಡರ್ ಆಗುತ್ತೆ. ಈಗ ಅದು
ನಿಮಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಅದು ಅರ್ಥ ಆಗ್ಬೇಕು ಅಂದ್ರೆ ಬೇಸಿಕ್ ಗೊತ್ತಿರ್ಬೇಕಲ್ಲ, ಆ ಬೇಸಿಕ್ಸ್ನ ನಾನು ಏನು ಮಾಡ್ತೀನಿ ನಿಮಗೆ ಈ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಕಲಿಸ್ಕೊಡ್ತೀನಿ. ಆಮೇಲೆ ಅದು ಫುಲ್ ಬಂದ್ಬಿಟ್ಟು ಲೈಕ್ ಅಮೇರಿಕನ್ ಇಂಗ್ಲೀಷಲ್ಲಿ ಇರುತ್ತೆ. ಕೆಟ್ಟು ಹಿಂಸೆ ಅದು. ಈಗ ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಅವರು ಲೈಕ್ 2x ಸ್ಪೀಡಲ್ಲಿ ಹೇಳ್ತಿರ್ತಾರೆ. ನಾರ್ಮಲೇ 2x ಸ್ಪೀಡಲ್ಲಿ ಹೇಳ್ದಂಗೆ ಹೇಳ್ತಿರ್ತಾರೆ. ಓಕೆನಾ? ಅವಾಗ ನಿಮಗೆ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಅನ್ಸ್ಬೋದು. ಓಕೆನಾ? ನೀವೇನಾದ್ರು ಕನ್ನಡ ಮೀಡಿಯಂದಿಂದ ಬಂದಿದ್ದೀರಾ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ಸ್ಬೋದು. ಸೊ ನಿಮಗೆ ಆಲ್ರೆಡಿ ಈಗ ಎಥಿಕಲ್ ಆ್ಯಕ್ಟಿಂಗ್ ಒಳಗಡೆ ಪರ್ಟಿಕ್ಯುಲರ್ ಸ್ವಲ್ಪ ವರ್ಡ್ಸು, ಯಾವ್ದಾರ ಒಂದು ಪದಗಳ ಬಗ್ಗೆ ನಾನು ಅಲ್ಲೇ ಹೇಳಿರ್ತೀನಿ, ಅದನ್ನ ಇಂಗ್ಲೀಷ್ ವರ್ಡ್ ಒಳಗಡೆ ಹೇಳಿರ್ತೀನಿ, ಇದಕ್ಕೆ ಹಿಂಗೆ ಅಂತಾರೆ ಅಂತ. ಆ ಟೈಮಲ್ಲಿ ಅವ್ರು ಇಂಗ್ಲೀಷಲ್ಲಿ ಹೇಳ್ತಾ ಟೈಮ್ನಲ್ಲಿ ಆ ವರ್ಡ್ ಏನಾರ, ಆ ಪದ ಏನಾರ ಬಂದ್ರೆ ನಿಮಗೆ ಏನನ್ಸುತ್ತೆ, ಓಕೆ, ಓ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಐಡಿಯಾ ಆಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಈಗ ಮಾಡ್ಯೂಲ್ 1 ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬೇಗ ಬೇಗ ಸ್ಪೀಡಾಗೆ. ಸೊ ಆಲ್ರೆಡಿ 25 ನಿಮಿಷ ಹೋಗಿದೆ ಅಲ್ಲಿ. ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ. ಓಕೆನಾ? ಮಾಡ್ಯೂಲ್ 1 ಅಲ್ಲಿ ಇಷ್ಟಿದೆ. ಥಿಯರೀಸ್ ನೀವು ನೋಡ್ಬೋದು, ಇದೇನೇನು ಬರುತ್ತೆ ಅಂತ, ಮೀನಿಂಗ್ ಆಗಿರ್ಬೋದು. ಜಸ್ಟ್ ಇದನ್ನ ಶೇರ್ ಮಾಡಿರ್ತೀನಿ, ನೋಡಿ. ನಿಮ್ಗೆ ಇದ್ರೊಳಗೆ ಏನಾರ ಡೌಟ್ಸ್ ಇದೆ, ಕಂಪ್ಯೂಟರ್ ನೆಟ್ವರ್ಕ್, ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ನೆಟ್ವರ್ಕು, ಯಾವ್ಯಾವ ಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲ ಇದಿಷ್ಟು ನಾನು ಇಲ್ಲಿ ಹೇಳ್ಕೊಡ್ತೀನಿ ಇದ್ರೊಳಗಡೆ. ಆಮೇಲೆ ಮೇನ್ ಇವಿಲ್ಲ ಇವೇನಿದೆಲ್ಲ ಇವೆಲ್ಲ ಮೇನ್, ಇದು ಮೇನು. ಆಮೇಲೆ ವಿ ಪಿ ಎನ್ ಸಾಕೋದೆಲ್ಲ ಹೇಳ್ಕೊಟ್ಟಿದ್ದೆ ಗುರುಕುಲ ಸ್ಟೂಡೆಂಟ್ಸಿಗೆ. ಬೇರೆ ಸ್ಟೂಡೆಂಟ್ಸು, ಈಗ ಹೊಸ ಸ್ಟೂಡೆಂಟ್ಸ್ ಬಂದವರಿಗೂ ಹೇಳ್ಕೊಡ್ತೀನಿ. ಆಮೇಲೆ ಯು ಸಿ ಪಿ ಆಗಿರ್ಬೋದು, ಟಿ ಸಿ ಪಿ ಆಗಿರ್ಬೋದು. ಕಂಪ್ಯೂಟರ್ ಸ್ಟೂಡೆಂಟ್ಸ್ ಇಲ್ಲಿ ಯಾರ್ಯಾರಿಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನಾವು ಈಸಿ ಪದಗಳಲ್ಲಿ ಹೇಳ್ಕೊಡೋಣ ಈಸಿ ಆಗಿ. ಆಮೇಲೆ ಅಫ್ಕೋರ್ಸ್ ಇದನ್ನ ಅಂತೂ ಬಿಡೋಕ್ಕಾಗಲ್ಲ, ಇದನ್ನೇ ಮೇನ್ ಅಲ್ಲ, ಇದು ಮೇನು. ಆಮೇಲೆ ಇನ್ಸ್ಟಾಲೇಷನ್ ಆಗಿರ್ಬೋದು, ಕೋರ್ ಕಮಾಂಡ್ಸ್ ಆಗಿರ್ಬೋದು, ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡೋದು ಹೇಗಿರ್ಬೋದು, ಅಪ್ಡೇಟ್ಫುಲ್ ಸ್ಟ್ರಕ್ಚರ್ಸು, ಆಮೇಲೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಗೋಸ್ ಇಂಟು. ಓಕೆನಾ? ಇದ್ರೊಳಗಡೆ ನಾನು ಲಿಟ್ರಲಿ ಚೆನ್ನಾಗಿದ್ದೀನಿ, ಇದ್ರೊಳಗಡೆ ಸ್ವಲ್ಪ ನಂದು ಗ್ರಿಪ್ ಚೆನ್ನಾಗಿದೆ. ಸೊ ನಿಮಗೆ ಇದ್ರ ಬಗ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಆಮೇಲೆ ನೆಟ್ವರ್ಕ್ ಸ್ಕ್ಯಾನಿಂಗ್ ಆಗಿರ್ಬೋದು, ಓಕೆನಾ? ವೈಫೈ ಹ್ಯಾಕಿಂಗ್ ಮಾಡ್ತಾರಲ್ಲ, ಅದು ರಿಲೇಟೆಡ್ ಇದು ಬರುತ್ತೆ. ಆಮೇಲೆ ಪೋರ್ಟ್ ಸ್ಕ್ಯಾನಿಂಗ್ ಇದೆ. ಎನ್ ಮ್ಯಾಪ್ ಯೂಸ್ ಮಾಡೋದಿದೆ ನೋಡಿ. ಓಕೆನಾ? ಎನ್ ಮ್ಯಾಪಿಂದ ಯಾವ ಪೋರ್ಟಲ್ಲಿ ಪರ್ಟಿಕ್ಯುಲರ್ ವೆಬ್ಸೈಟ್ ಅಂದರೆ, ವೆಬ್ಸೈಟ್ ಈಗ www.example.com ಅಂತ ಇದ್ರೆ, ಇದು ನಮಗೆ ನೆನ್ಪಿಟ್ಕೊಳ್ಳೋಕಷ್ಟೇ ಮಾಡಿರೋದು. ಓಕೆನಾ? ಆದರೆ ಇದು ಆ್ಯಕ್ಚುಲಿ example.com ಅಂತಾನೆ ಇರಲ್ಲ. ಇದ್ರ ಹಿಂದ್ಗಡೆ ಏನಿರುತ್ತೆ, ಈಗ 152.2.2. ಸಮಥಿಂಗ್ ಒಂದು IP ಅಡ್ರೆಸ್ ಇರುತ್ತೆ. ಓಕೆನಾ? ಈಗ ಎಲ್ಲರೂ ಜನರು ಇದನ್ನ ನೆನ್ಪಿಟ್ಕೊಳಕ್ಕಾಗಲ್ಲ. ಈಗ 152.2.256.7 ಹಿಂಗೆಲ್ಲ ಏನಾಗುತ್ತೆ, ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಇದನ್ನ ಏನು ಮಾಡಿದ್ದಾರೆ ಅಂದರೆ, ಇದು ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ ಇದನ್ನ ರೆಡಿ ಮಾಡಿರೋದು. ಓಕೆನಾ? IP ಅಡ್ರೆಸ್ ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ www.example.com, google.com, instagram.com ನೆನ್ಪಿಟ್ಕೋಬಹುದು. ಆದರೆ ಈ ವರ್ಡ್ಸ್ ಪರ್ಟಿಕ್ಯುಲರ್ IPv4 ನೆನ್ಪಿಟ್ಕೊಳಕ್ಕಾಗಲ್ಲ, ಇದು ಇದೆ ಅಂತ. ಸೊ ನೀವು ಇದನ್ನ ಟೈಪ್ ಮಾಡಿದ್ರೆ ಅದು ಬ್ಯಾಕ್ಗ್ರೌಂಡಾಗಿ ಏನಾಗುತ್ತೆ, ಇದೇ ಪ್ರೊಸೆಸ್ ಆಗುತ್ತೆ, ಆದರೆ IP ಪ್ರೊಸೆಸ್ ಆಗಿ ಅದು ಫೆಚ್ ಆಗುತ್ತೆ. ಓಕೆನಾ? ಆ ರೀತಿಯಾಗಿ ಈಗ ಈ IP ಒಳಗಡೆನು ಸ್ಲ್ಯಾಶ್ ಹಾಕಿ 8080 ಅಥವಾ /80/443 ಇವೆಲ್ಲ ಪೋರ್ಟ್ಸ್ ಬರುತ್ತೆ. ಓಕೆನಾ? ಈ ಪರ್ಟಿಕ್ಯುಲರ್ ಒಂದೊಂದು ಪೋರ್ಟ್ ಯಾವ್ಯಾವ ಓಪನ್ ಇದ್ದಾವೆ ಅದೆಲ್ಲ ನೋಡ್ಬಿಟ್ಟು ನಾವೇನು ಮಾಡ್ಬೋದು, ಅಟ್ಯಾಕ್ಸ್ ಮಾಡ್ಬೋದು. ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ಮಾಡ್ಯೂಲ್ 6 ಅಲ್ಲಿ ವಲ್ನರಬಿಲಿಟೀಸ್ ಸೆಕ್ಯೂರಿಟಿ ಅಸೆಸ್ಮೆಂಟ್ ಬಗ್ಗೆ ಇದೆ. ಓಕೆ ನೋಡಿ, CVEs ಅದನ್ನು ಪ್ರತಿ ಇಯರ್ ಬೇರೆ ಬೇರೆ ಪ್ರತಿ ಇಯರ್ ಅಲ್ಲ, ಪ್ರತಿ ಡೇನು ಬೇರೆ ಬೇರೆ CVE ಬರ್ತವೆ. ಓಕೆನಾ? ಇದು ನಾವು ಗೂಗಲ್ ಹ್ಯಾಕಿಂಗ್ ಅಂತಾನು ಕರಿಬೋದು. ಓಕೆನಾ? ಗೂಗಲ್ ಹ್ಯಾಕಿಂಗ್ DB ಅಂತ ಬರುತ್ತೆ ವೆಬ್ಸೈಟು. ಅದ್ರೊಳಗಡೆ ನಾವು ಪರ್ಟಿಕ್ಯುಲರ್ ಹೋಗ್ಬಿಟ್ಟು ಇದು ಕಂಡುಹಿಡಿಬೋದು, ಯಾವ ಲೈಕ್ ಬೇರೆಯವರು ಹ್ಯಾಕಿಂಗ್ ಮಾಡಿರ್ತಾರಲ್ಲ, ಅವರು ಒಂದು CV ಟೈಪ್ ಬಿಟ್ಟಿರ್ತಾರೆ, ಈ CVಯಿಂದ ಈ ಪರ್ಟಿಕ್ಯುಲರ್ ವರ್ಷನ್ ಹ್ಯಾಕ್ ಆಗಿತ್ತು ಅಂತ ನಾವು ಅದನ್ನ ಟೆಸ್ಟ್ ಮಾಡ್ಬೋದು. ಓಕೆನಾ? ಆಮೇಲೆ ಕಾಮನ್ ವಲ್ನರಬಿಲಿಟೀಸ್ ಯಾವ್ಯಾವ ಇರುತ್ತೆ ಸಿಸ್ಟಮಲ್ಲಿ ಅದು. ಆಮೇಲೆ ವಲ್ನರಬಿಲಿಟಿ ಸ್ಕ್ಯಾನಿಂಗ್ ಆಗಿರ್ಬೋದು, ರಿಪೋರ್ಟಿಂಗ್ ಮತ್ತು ರೆಮಿಡೇಷನ್ಸ್. ಈಗ ನಮ್ಗೆಲ್ಲ ಸಿಕ್ಕಿದೆ ಅದನ್ನ ರಿಪೋರ್ಟ್ ಮಾಡಿಬಿಟ್ಟು ಅದರಿಂದ ಏನು ಸೊಲ್ಯೂಷನ್ ತೆಗಿಬೋದು. ಓಕೆನಾ? ಆಮೇಲೆ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಅಂತ ಇದೆ. ವೆಬ್ ಅಪ್ಲಿಕೇಶನ್ ಅಂದರೆ ವೆಬ್ಸೈಟ್ ಸೆಕ್ಯೂರಿಟಿ ನೋಡಿ. HTTP ಮತ್ತು ಬ್ರೌಸರ್ ಟೂಲ್ಸ್ ಹೇಗೆ ಯೂಸ್ ಮಾಡೋದು, ವರ್ಕ್ ಸ್ಯೂಟು. ಆಮೇಲೆ ಕ್ಲಾಸ್ ಟ್ರೈನಿಂಗ್ ಇದೆ ನೋಡಿ. ಕ್ಲಾಸ್ ಟ್ರೈನಿಂಗ್ ಒಳಗಡೆ ಟಾಪ್ 10 ಬರುತ್ತೆ, ಅದನ್ನು ನಾನು ಪರ್ಟಿಕ್ಯುಲರ್ ಲಿಸ್ಟಾಗಿ ನೀಟಾಗಿ ಹೇಳ್ತೀನಿ. ಸೊ ಇಲ್ಲಿದೆ ನೋಡಿ, HTTP ರಿಕ್ವೆಸ್ಟ್ ರೆಸ್ಪಾನ್ಸ್ ಹೆಡರ್ ಕುಕಿ ಸೆಷನ್ ಅಥೆಂಟಿಕೇಶನ್ ಮೆಕ್ಯಾನಿಸಮ್. ಇದರಿಂದ ನಾವು ಒಂದು ವೆಬ್ಸೈಟ್ ಇದೆ,
ನಾನೊಂದು ರೀಸೆಂಟಾಗಿ ಒಂದು ಬಾಟ್ ಮಾಡಿದ್ದೀನಿ. ಅದಕ್ಕೆ ಎ ಪಿ ಐನೇ ಬೇಡ, ಅದೇ ರೀತಿಯಾಗಿ ಬರೀ ಸೆಷನ್ ಕುಕ್ಕಿ ಇವೆರಡರಿಂದನೇ ವೆಬ್ಸೈಟ್ನ ಏನು ಮಾಡಿದೆ ಅದು ಬೈಪಾಸ್ ಮಾಡಿದೆ. ನೀವು ಆ್ಯಸ್ ಇಟ್ ಈಸ್ ನೀವು ಗೊತ್ತಿರ್ಬೋದು, ಎಲ್ಲ ಎ ಐ ಬಂದಿದೆ ಅಂತ. ಎ ಐನ ವೆಬ್ಸೈಟ್ ರೆಡಿ ಮಾಡುತ್ತೆ ಅಂತ ಹೇಳ್ತೀರಾ, ಹೌದಾ? ಅದು ವೆಬ್ಸೈಟ್ ರೆಡಿ ಮಾಡುತ್ತೆ, ಅದಕ್ಕೆ ಸೆಕ್ಯೂರಿಟಿ ಯಾರು ಕೊಡ್ತೀರಾ? ನೋಡಿ, ಇವಾಗ ವೆಬ್ಸೈಟ್ ರೆಡಿ ಮಾಡಿದ್ದಾರೆ ಒಬ್ರು ಚೆನ್ನಾಗಿರೋದು, ಅದಕ್ಕೆ ಸೆಕ್ಯೂರಿಟಿನೇ ಇಲ್ಲ. ಅದಕ್ಕೆ ಕುಕೀಸ್ ಆಗಿರ್ಬೋದು, ಸೆಷನ್ ಸೆಕ್ಯೂರಿಟಿ, ಅದು ಸೆಷನ್ಸ್ ಇಂದು JWT ಟೋಕನ್ಸ್ ಅಂತ ಬರುತ್ತೆ, ಅದೆಲ್ಲ ಸೆಕ್ಯೂರ್ ಮಾಡಬೇಕು. ಅದು ಸೆಕ್ಯೂರೇ ಮಾಡಿಲ್ಲ ಅಂದರೆ ಆಮೇಲೆ ರೇಟ್ ಲಿಮಿಟು ಇರಂಗಿಲ್ಲ, ಅದಕ್ಕೆ ರೇಟ್ ಲಿಮಿಟ್ ಹಾಕಿರಲ್ಲ. ಸೊ ಅದೆಲ್ಲ ಇಲ್ಲ ಅಂದರೆ ಏನಾಗುತ್ತೆ, ಪರ್ಟಿಕ್ಯುಲರ್ ನಿಮ್ಮ ಸಿಸ್ಟಮ್ ಹ್ಯಾಕ್ ಆಗಲಿಲ್ಲ ಅಂದ್ರೂ ಬರೀ ಫ್ರಂಟ್ ಎಂಡಿಂದನೇ ರಿಕ್ವೆಸ್ಟ್ ಕಳಿಸಿ ನಿಮ್ಮ ಪರ್ಟಿಕ್ಯುಲರ್ ಸಿಸ್ಟಮ್ನ ಓವರ್ಲೋಡ್ ಮಾಡ್ಬೋದು ನಾವು, ಓಕೆನಾ? ಆ ರೀತಿಯಾಗಿ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಮಾಡ್ಯೂಲ್ 8ಅಲ್ಲಿ ಪಾಸ್ವರ್ಡ್, ಅಕೌಂಟ್ ಆ್ಯಂಡ್ ಪರ್ಸನಲ್ ಸೆಕ್ಯೂರಿಟಿ ಬರುತ್ತೆ, ಓಕೆನಾ? ನೋಡಿ, ಪಾಸ್ವರ್ಡ್ ಸ್ಟ್ರೆಂತ್ ಆಗಿರ್ಬೋದು, ಹ್ಯಾಶಿಂಗ್, ಪಾಸ್ವರ್ಡ್ ಹ್ಯಾಶಸ್ ಇರುತ್ತಲ್ಲ ಅದನ್ನ ಲೈಕ್ ಸಾಲ್ಟಿಂಗ್ ಅಂದರೆ ಬೇರೆ, ಹ್ಯಾಶಿಂಗ್ ಅಂದರೆ ಬೇರೆ, ಓಕೆನಾ? ಹ್ಯಾಶಿಂಗ್ ಒಳಗಡೆ ಸಾಲ್ಟಿಂಗ್ ಹಾಕಿದ್ರೆ ಇದು ನೆಕ್ಸ್ಟ್ ಇಂಪಾಸಿಬಲ್, ಓಕೆನಾ, ಕ್ರ್ಯಾಕ್ ಮಾಡೋದು. ನಿಮ್ಗೆ ಏನಾರು ಗೊತ್ತಿದ್ರೆ ಯಾವ ಸಾಲ್ಟ್, ಅದ್ರೊಳಗಡೆ ಯಾವ್ದು ಸಾಲ್ಟ್ ಅಂತ ನಿಮ್ಗೆ ಗೊತ್ತಿದ್ರೆ ಬ್ರೇಕ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಬ್ರೇಕ್ ಮಾಡೋಕ್ಕಾಗಲ್ಲ. ಬ್ರೂಟ್ ಫೋರ್ಸ್ ಡಿಕ್ಷನರಿ ಅಟ್ಯಾಕ್ ಇದು ಹೇಳ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಭಾಳ ಕಡೆ ಬಂದಿರುತ್ತೆ PDF ನ ಪಾಸ್ವರ್ಡ್ನ ಹೇಗೆ ಬ್ರೇಕ್ ಮಾಡೋದಾಗಿರ್ಬೋದು, ಕ್ರ್ಯಾಕ್ ಮಾಡೋದಾಗಿರ್ಬೋದು, ಅದೆಲ್ಲ ಬರುತ್ತೆ. ಈವನ್ ನನ್ನ ಹತ್ರ ಒಂದು ಪರ್ಟಿಕ್ಯುಲರ್ ಸ್ಮಾಲ್ ಟೂಲ್ ಇತ್ತು, ಓಕೆನಾ, ರಬ್ಬರ್ ಡಕ್ ಏನು ಕರೀತಾರೆ ಅದಕ್ಕೆ. ಅದು ಹೇಗಿತ್ತಂದರೆ, ನಿಮ್ದು ಯಾವ್ದಾರ ಫೋನಿಗೆ ಜಸ್ಟ್ ಹಾಕ್ಬಿಟ್ರೆ ಫೋನಿನ ಪಾಸ್ವರ್ಡ್ನ ಬ್ರೇಕ್ ಮಾಡಿಬಿಡುತ್ತೆ, ಓಕೆನಾ? ಈಗೆಲ್ಲ ಸೆಕ್ಯೂರಿಟಿ ಅಪ್ಡೇಟ್ಸ್ ಆಗಿದೆ, ಅದೆಲ್ಲ ವರ್ಕ್ ಆಗಲ್ಲ ಈಗ. ಬೇಸಿಕಲಿ ವರ್ಕ್ ಆಗಬೇಕು ಅಂದರೆ ಅದೇ ಪ್ರೈಸಿಂದ ಏನು ಮಾಡಬೇಕು, ನೀವು ಟೂಲ್ ಬೈ ಮಾಡಬೇಕು, ಅದು ಭಾಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಐಫೋನ್ ಅಂತ ಗೊತ್ತಿದೆ, ಅಷ್ಟು ಅಟೆಂಪ್ಟ್ಸ್ 5 ಅಟೆಂಪ್ಟ್ಸ್ ಮೇಲ್ಗಡೆ ಏನಾರ ನೀವು ರಾಂಗ್ ಪಾಸ್ವರ್ಡ್ ಹಾಕಿದ್ರೆ ಏನಾಗುತ್ತೆ, ಅದು ಲಾಕ್ ಮಾಡಿಬಿಡುತ್ತೆ, ಅರ್ಧ ಗಂಟೆ ಏನೋ ಲಾಕ್ ಮಾಡುತ್ತಂದು. ಆಮೇಲೆ ಕ್ರೆಡೆನ್ಷಿಯಲ್ ಸ್ಟಫಿಂಗ್, ಫಿಶಿಂಗ್ ಅವೇರ್ನೆಸ್ ಇರಬೇಕು ನಿಮಗೆ, ಇದು ಮೇನ್. ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಇದರಿಂದ ಎಷ್ಟೊಂದು ಬಿಲಿಯನ್ ಲಾಸ್ ಆಗುತ್ತೆ, ಸಾವಿರಾರು ಕೋಟಿ ಲಾಸ್ ಆಗ್ತಾರೆ ಬರೀ ಇದೊಂದರಿಂದ. ಆಮೇಲೆ ಡಾಟಾ ಬ್ರೀಚ್, ಏನೇನು ಡಾಟಾ ಬ್ರೀಚ್ ಆಗಿತ್ತಲ್ಲ ಅದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರಬೇಕು, ಏನೇನು ಬ್ರೀಚ್ ಆಗಿದೆ, ಹೆಂಗೆ ಸೆಕ್ಯೂರ್ ಮಾಡ್ಕೋಬೇಕು ಅಂತ. ಡಿಫೆನ್ಸ್ ಪ್ರಾಕ್ಟಿಕಲ್, ಓಕೆ, ಇದು ಪ್ರಾಕ್ಟೀಸಲ್ಲಿ ಬರುತ್ತೆ. ಕಡೆ ಇದು ಬೋನಸ್ ಮಾಡಲ್, ಇದು ಬಂದ್ಬಿಟ್ಟು ಬೋನಸ್ ಮಾಡಲ್ ನೀವೇ ನೋಡಿ, ಓಕೆನಾ? ಫೈನಲ್ ಕ್ಯಾಪ್ಸ್ಟೋನಲ್ಲಿ ಏನಿರುತ್ತೆ, ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂದರೆ ಒಂದು ಫೈನಲ್ ನಿಮ್ದೆಲ್ಲ ಮೇಲಿಂದ ಕಲ್ತಿದ್ದೀರಾ, ಅದನ್ನ ಸ್ಮಾಲ್ ನಿಮ್ದು ಯಾವ ಟಾಪಿಕ್ ಮೇಲೆ, ನಿಮ್ಗೆ ಯಾವ ಟಾಪಿಕ್ ಇಷ್ಟ ಆ ಟಾಪಿಕ್ ಮೇಲೆ ಒಂದು ಇದು ಮಾಡಿ. ಈಗ ನಿಮ್ಗೆ ಯಾವ್ದಾರ ಒಂದು ಗೋಲ್ ತೊಗೊಳ್ಳಿ, ಗೋಲ್ ತೊಗೊಂಡು ಈ ವೆಬ್ಸೈಟ್ ಅಥವಾ ನಮ್ಗೆ ರ್ಯಾಂಡಮ್ ಆಗಿ ವೆಬ್ಸೈಟ್ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದಿಷ್ಟು ವೆಬ್ಸೈಟ್ ಇದ್ದಾವೆ, ನಿಮಗೆ ಕೋರ್ಸಲ್ಲಿ ಹೇಳ್ತೀನಿ, ಓಕೆನಾ? ಆ ವೆಬ್ಸೈಟ್ ಒಳಗಡೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಒಳಗಡೆ ನೀವು ಪೆನ್ ಟೆಸ್ಟಿಂಗ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ, ಅಂದರೆ ಆ ಪಾತಿಗೆ ನೀವು ಅಟ್ಯಾಕ್ ಮಾಡ್ಬೋದು ಅಂತ ಪಾತ್ನ ಅಟ್ಯಾಕ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ಬೋದು, ಓಕೆನಾ? ಸ್ಕೋಪ್ ಆಥರೈಸೇಷನ್ ಎಲ್ಲ ಆಲ್ರೆಡಿ ಕೊಟ್ಟಿರ್ತಾರೆ. ಆಮೇಲೆ ರೀಕನ್ಸಿಸ್ ಅಂತ ಇದೆ. ಈ ಪರ್ಟಿಕ್ಯುಲರ್ ಏನಿದೆ ಅಲ್ಲ, ಇದು ನೀವು ಯಾರ ಮೇಲೆ ಎದ್ರ ಮೇಲಾರ ಮಾಡಿ ಯಾವತ್ತೂ ವೇಸ್ಟ್ ಆಗಲ್ಲ, ಓಕೆನಾ? ಈ ಪರ್ಟಿಕ್ಯುಲರ್ ರಿಕಾನ್ ಅಂತ ಕರಿತಾರೆ ನಾವು, ಓಕೆನಾ? ಶಾರ್ಟ್ ಫಾರ್ಮ್ ರಿಕನ್ಸಿಸ್ನ ರಿಕಾನ್ ಅಂತ ಕರಿತೀವಿ. ಏನಂದ್ರೆ ಸರ್ಚ್ ಮಾಡೋದು, ಪಬ್ಲಿಕಲ್ಲಿ ಅವೈಲೇಬಲ್ ಡಾಟಾನ ಏನು ಮಾಡ್ತೀವಿ, ಸರ್ಚ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಓಕೆನಾ? ಆಮೇಲೆ ನೆಟ್ವರ್ಕ್ ಸ್ಕ್ಯಾನಿಂಗ್, ಈಗ ನಾನು ಮೇಲೆ ಹೇಳಿದ್ನಲ್ಲ ಪರ್ಟಿಕ್ಯುಲರ್ ಇದೇನಾರ example.com ಇದೆಯಲ್ಲ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದರೊಳಗಿರೋ ಪೋರ್ಟ್ಸ್ ಓಪನ್ ಇರ್ತಾವಲ್ಲ ಅದ್ರ ಮೇಲ್ಗಡೆ ನಾವು ಅಟ್ಯಾಕ್ ಮಾಡೋದು. ಅದನ್ನ ಒಂದಿಷ್ಟು ಕ್ಲೋಸ್ ಮಾಡಬೇಕು ಅಂತ ಇರುತ್ತೆ, ಓಕೆನಾ? ಅದು ಬೈ ಮಿಸ್ಟೇಕ್ ಓಪನ್ ಇಟ್ಟಿರ್ತಾರೆ ಡೆವಲಪ್ಮೆಂಟ್ ಟೈಪ್ನಲ್ಲಿ, ಅದನ್ನ ಮರ್ತು ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಓಕೆನಾ? ಆ ಥರ. ಆಮೇಲೆ ಒಳ್ಳೆ ಒಳಗಡೆ ಆಸ್ ಇಟ್ ಈಸ್ ಸೇಮ್ ಇದೇ ಥರನೇ ಸೇಮ್ ಒಳ್ಳೆ ಡಿಟೆಕ್ಟ್ ಮಾಡಿಬಿಟ್ಟು ಅದು ಏನು ಎಕ್ಸ್ಪೋಜರ್, ಏನು ಅದರಿಂದ ಏನು ಎಕ್ಸ್ಪೋಸ್ ಆಗ್ತಾ ಇದೆ. ಈಗ ಲೈಕ್ ಪ್ಲೇನ್, ಈಗ HTTPನೇ ತಗೊಳ್ಳೋಣ, HTTP/HTTPS ಅಂತ ಇರುತ್ತೆ, HTTPS, ಓಕೆನಾ? ಇವೆರಡರಾಗ ಏನು ಡಿಫ್ರೆನ್ಸು, ಇದು ನೀವೇನಾದ್ರು ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ನನಗೆ ಕಾಣಿಸುತ್ತೆ, ಹ್ಯಾಕರ್ಸಿಗೆ ಕಾಣಿಸುತ್ತೆ, ಅದೇ ಇದ್ರಾಗ ಎಂಟ್ರಿ ಮಾಡಿದ್ರೆ ಕಾಣೋದಿಲ್ಲ. ಇದು ಸೆಕ್ಯೂರ್ಡ್ ಇರುತ್ತೆ, ಸೆಕ್ಯೂರ್ಡ್ ಇರಲ್ಲ. ಅದೇ ರೀತಿಯಾಗಿ ವಲ್ನರಬಿಲಿಟಿ ಅಂತ ಕರೀತಾರೆ ಇದಕ್ಕೆ ಬಂದು, ಪ್ಲೇನ್ ಟೆಕ್ಸ್ಟ್ ವಲ್ನರಬಿಲಿಟಿ ಅಂತ ಬರುತ್ತೆ, YSR ಒಳಗಡೆ ಕಂಡುಬಿಡುತ್ತೆ ಎಲ್ಲ ನೀಟಾಗಿ, ಓಕೆನಾ? ಅದಕ್ಕೆ VPN ಯೂಸ್ ಮಾಡಿ ಅಂತ ಅನ್ನೋದು ಅದಕ್ಕೆ, ಓಕೆ? ಈಗ ಇದನ್ನ ಹೇಗೆ ಅಂತ ಇದನ್ನ ನಾನು ಹೇಳ್ಕೊಡ್ತೀನಿ. ಆಮೇಲೆ ಕಂಪ್ಲೀಟ್ ಮಾಡಿಲ್ಲ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಟೋಟಲ್ 9 ಮಾಡ್ಯೂಲ್ಸ್ ನಮ್ಗೆ ಬೇಸಿಕ್ ಆಗಿದೆ. ಈಗ ಬಂದರೆ ಲರ್ನಿಂಗ್ ಪ್ಲ್ಯಾನ್, ಓಕೆನಾ? ಇದ್ರೊಳಗಡೆ ಏನಿದೆ ಬೇಸಿಕಲಿ ನಿಮಗೆ 5 ಟೈರ್ ಇದೆ, ಓಕೆನಾ? ಏನಿದೆ 1 2 3 4 ಆ್ಯಂಡ್ 5, ಟೋಟಲ್ 5 ಇದ್ದಾವೆ ಪ್ಲ್ಯಾನ್ಸು. ಒಂದೊಂದ್ರೊಳಗೆ ಒಂದೊಂದು
ಅಡ್ವಾಂಟೇಜ್ ಇದೆ. ಇದು ಲಿಮಿಟೆಡ್ ಟೈಮ್, ಓಕೆನಾ. ಫಸ್ಟ್ 10 ಸ್ಟೂಡೆಂಟ್ಸ್ ಅಷ್ಟೇ, ಓಕೆನಾ. ಆಲ್ರೆಡಿ ಒಬ್ರು ಜಾಯ್ನ್ ಆಗಿದ್ದಾರೆ, ಫಸ್ಟ್ 10 ಸ್ಟೂಡೆಂಟ್ಸ್ಗೆ ಅಷ್ಟೇ ಇದು ಕಂಪ್ಲೀಟ್ ರೆಕಾರ್ಡಿಂಗ್. ಇದ್ರಾಗ ಏನಿದೆ ಅಲ್ಲ, ಸೆಕೆಂಡಲ್ಲಿ ಒನ್ ಒಳಗಡೆ ಫುಲ್ ಅದನ್ನೇ ಕೊಡ್ತೀನಿ, ಓಕೆನಾ. ಏನು ಚೇಂಜಸ್ ಇಲ್ಲ. ಆದರೆ ಅದು ಫಸ್ಟ್ 10 ಸ್ಟೂಡೆಂಟ್ಸ್ ಅಷ್ಟೇ. ಅದಾದ್ಮೇಲೆ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 2499, ಓಕೆನಾ. ಗೈಡೆಡ್ ಲರ್ನಿಂಗ್ ಒಳಗೆ ರೆಕಾರ್ಡೆಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಏನಿದೆಯಲ್ಲ ಅದನ್ನು ಸಿಗುತ್ತೆ, ಓಕೆನಾ. ಇದ್ರಾಗ ಏನಿದೆಯಲ್ಲ ಅದು ಸಿಗುತ್ತೆ. ಸೊ ಇದೇ ತರ ಇದ್ರಾಗ ಏನಿದೆಯಲ್ಲ ಅದು ಸಿಗುತ್ತೆ. ಸೊ ಅದು ಬಿಟ್ಟು ಇದ್ರೊಳಗಡೆ ವೀಕ್ಲಿ ಟ್ವೈಸ್, ಸಾಟರ್ಡೆ ಅಥವಾ ಸಂಡೇ ಏನ್ ಮಾಡ್ತೀವಿ, ವೀಕ್ಲಿ ಒನ್ಸು ನಿಮಗೆ ರೆಕಾರ್ಡೆಡ್ಗಿಂತ ಲೈವ್ ಕ್ಲಾಸಸ್, ಓಕೆನಾ. ಸ್ಟ್ಯಾಂಡರ್ಡ್ ಪ್ಲಸ್ ಒಳಗಡೆ ವೀಕ್ಲಿ ಒಂದು ಗ್ರೂಪ್ ಡಿಸ್ಕಷನ್ ಅಂತ ಅನ್ಬೋದು ನೋಡಿ. ವೀಕ್ಲಿ ಗ್ರೂಪ್ ವಿಡಿಯೋ ಕಾಲ್ಸ್, ಒಬ್ಬೊಬ್ಬರಿಗೆ ಇರಲ್ಲ, ಗ್ರೂಪ್ ವಿಡಿಯೋ ಕಾಲ್ಸ್ ಇರುತ್ತೆ ಲಿಮಿಟೆಡ್. ಈಗ ಲೈಕ್ 20 ಪೀಪಲ್ಸು ಆ ಥರ, ಜಾಸ್ತಿ ಜನಕ್ಕಲ್ಲ. ಲೈವ್ ಡೌಟ್ ಕ್ಲಿಯರಿಂಗ್ 6 to 8 weeks ಆಫ್ ಬ್ಯಾಕ್ ಸಪೋರ್ಟ್. 6 to 8 weeks ಅಂದರೆ 2 months. 2 months ನಿಮ್ಗೆ ಏನಾದ್ರು ಇಶ್ಯೂಸ್ ಇರಲಿ ನಿಮಗೆ ನಾವು ಸಪೋರ್ಟ್ ಕೊಡ್ತೀವಿ, ಓಕೆನಾ. ಆಮೇಲೆ ಇದು ಫುಲ್ಲಿ ಕೋಆರ್ಟ್ ಅಂತ ಶೆಡ್ಯೂಲ್ಡ್ ಕ್ಲಾಸಸ್, ಓಕೆನಾ. ಶೆಡ್ಯೂಲ್ಡ್ ಕ್ಲಾಸಸ್ ಅಂದರೆ ಈಗ ಸಾಟರ್ಡೆ ಸಂಡೇ ಪರ್ಟಿಕ್ಯುಲರ್ 7 to 8 ಅಥವಾ 8 to 9 ಆ ಥರ ನೀವು ಯಾವ ಟೈಮ್ ನಿಮಗೆ ಶ್ಯೂರ್ ಆಗುತ್ತೆ ಆ ಟೈಮ್ ನಾವು ನಿಮಗೆ ಶೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ಟೈಮ್ ಯಾವ್ದು ಅವೈಲೇಬಲ್ ಇದೆಯಲ್ಲ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ನಿಮಗೆ ಲೈವ್ ಕ್ಲಾಸಸ್ ತೊಗೊಂತೀವಿ, ಓಕೆನಾ. ಗೈಡೆಡ್ ಲ್ಯಾಬ್ಸ್ ಇದು ಮೇಲ್ಗಡೆ ಏನೇ ಇದೆಯಲ್ಲ 1, 2, 3 ಅದೆಲ್ಲ ಮಿಕ್ಸ್ ಆಗಿ 4th ಒಳಗಡೆ ಮರ್ಜ್ ಆಗಿರುತ್ತೆ, ಓಕೆನಾ. ಪ್ಲಸ್ ಲೈವ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಅಸೈನ್ಮೆಂಟ್, ಫೀಡ್ಬ್ಯಾಕು, ಕ್ಯಾಪ್ಸ್ಟೋನ್ ಪ್ರಾಜೆಕ್ಟು, ಕಂಪ್ಲೀಷನ್ ಸರ್ಟಿಫಿಕೇಟ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇದು ಬಂದ್ಬಿಟ್ಟು ಲೈಕ್ VIP ಸ್ವಲ್ಪ ಜನ ಇರ್ತಾರೆ, ಓಕೆನಾ. ಲೈಕ್ ನನಗೆ ಒಬ್ಬನೇ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಯಾರು ಸಪೋರ್ಟಿಗೆ ಬೇಕು ಆ ಥರ 1v1 ಸಪೋರ್ಟ್ ಅವ್ನ ಜೊತೆಗೆ. ನೀವು ಏನಾರು ಕಲಿತಾ ಇದ್ದೀರಾ, ನಿಮಗೆ ನಾವು ಸ್ವಲ್ಪ ಪುಷ್ ಕೊಡ್ತೀವಿ ನಿಮ್ಮ ಜೊತೆಗೆ ಇದ್ದು. ಲೈಕ್ ಓಕೆ ಇದು ಈ ಥರ ಎಲ್ಲ ಮಾಡೋದು, ಓಕೆ ಇದು ಈ ಥರ, ಈ ಪರ್ಟಿಕ್ಯುಲರ್ ಟೂಲ್ ಯೂಸ್ ಮಾಡು, ಈ ಪರ್ಟಿಕ್ಯುಲರ್ ಅಟ್ಯಾಕ್ ಮಾಡ್ತಾ ಇದೀವಿ ಅಂದರೆ, ಓಕೆನಾ. ಈ ಥರ ನಾವೇನು ಮಾಡ್ತೀವಿ, ಜಸ್ಟ್ ಅವರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಎವ್ರಿ ಪಾರ್ಟ್ ಒಳಗೆ, ಓಕೆನಾ. ಎವ್ರಿ ಪಾರ್ಟ್ ಒಳಗಡೆ ಪ್ರತಿಯೊಂದು ಇದ್ರೊಳಗಡೆ ನಾವು ಗೈಡೆನ್ಸ್ ಕೊಡ್ತೀವಿ. ಆಮೇಲೆ ಇವ ನೋಡಿ ಪೋರ್ಟ್ಫೋಲಿಯೋ ನಾವೇ ಈ ಥರ ಬಿಲ್ಡ್ ಮಾಡಿಸಿ ಅವ್ರಿಗೆ ರಿವ್ಯೂ ಮಾಡ್ತೀವಿ, ರೋಡ್ ಮ್ಯಾಪ್ ಮಾಡ್ಕೊಡ್ತೀವಿ ನೀಟಾಗಿ. ರೆಸ್ಯೂಮೆ ಗೈಡೆನ್ಸ್ ನಾವೇ ರೆಸ್ಯೂಮೆ ಒಳಗೆ ATS ಅಂತ ನೀವು ಕೇಳಿರ್ತೀರಾ, ATS ಸ್ಕೋರ್ ಅಂತ ಕೇಳಿರ್ತೀರಾ. ಏನು ಮಾಡುತ್ತೆ ಅಂದರೆ ರೆಸ್ಯೂಮೆನ ಆ ಮಷೀನ್ ಬಂದ್ಬಿಟ್ಟು ನಿಮ್ಮ ರೆಸ್ಯೂಮೆ ಅಪ್ಲೋಡ್ ಮಾಡಿದರೆ ಅದು ಸ್ಕ್ಯಾನ್ ಮಾಡುತ್ತೆ ಮೇನ್ ಡೀಟೇಲ್ಸ್. ಅದ್ರೊಳಗಡೆ ಏನಾರ ಅದಕ್ಕೆ ಡೀಟೇಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ಅದೇನು ಮಾಡುತ್ತೆ ಅಂದರೆ ನಿಮ್ಮ ರೆಸ್ಯೂಮೆನ ಅಕ್ಸೆಪ್ಟ್ ಮಾಡಲ್ಲ. ಅವಾಗ ಇಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಇಂಟರ್ವ್ಯೂವರ್ ಏನು HR ಇರ್ತಾರಲ್ಲ ಅವ್ರ ಹತ್ರ ಅದು ಹೋಗೋದೇ ಇಲ್ಲ, ಇಲ್ಲೇ ನೋವಾಗ್ಬಿಡುತ್ತೆ. ಅಕಸ್ಮಾತ್ ಅದನ್ನ ನಾವೇನಾರ ರೆಸ್ಯೂಮೆ ನೀಟಾಗಿತ್ತು ಅಂತ ಅನ್ಕೊಳ್ಳಿ, ಹೋಯ್ತು ಅಂದರೆ ಇಲ್ಲಿ HR ಹತ್ರ ಹೋಗುತ್ತೆ, ನಿಮಗೆ ಇಂಟರ್ನ್ಶಿಪ್ಪಿಗೆ ಅಥವಾ ಇಂಟರ್ವ್ಯೂಗೆ ಜಾಬ್ ಅಪ್ಲಿಕೇಶನ್ ಸಿಗುತ್ತೆ, ಓಕೆನಾ. ಅದೊಂದು ಪ್ರಾಬ್ಲಮ್. ಸೊ ಪ್ಲಾನ್ ಕಂಪ್ಯಾರಿಸನ್ ಬಂದ್ಬಿಟ್ಟು ನೀವು ನೋಡ್ಕೋಬಹುದು ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ. ಅರ್ಲಿ ಬರ್ಡ್ ಸ್ಟ್ಯಾಂಡರ್ಡ್ ಅಂತ ಇದು ಅದೇ ಹೇಳಿದಲ್ಲ, ಫಸ್ಟ್ 10 ಪೀಪಲ್ಸಿಗೆ. ಸೊ ಅಲ್ಲಿ 10 ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಆಮೇಲೆ ಮೇ ಬಿ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು, ಗ್ಯಾರಂಟಿ ಆ್ಯಕ್ಚುಲಿ ಮಾಡಲ್ಲ. ಆದರೆ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 2499 ಅಂತೂ ಶಿಫ್ಟ್ ಆಗಿ ಆಗುತ್ತೆ 10 ಪೀಪಲ್ಸ್ ಆದಮೇಲೆ. ಸೊ ಫಸ್ಟ್ 10 ಪೀಪಲ್ಸಿಗೆ ಬಂದ್ಬಿಟ್ಟು ಕಮ್ಮಿ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ ಬ್ರೋ, ಈ ಪ್ರೈಸ್ ಒಳಗಡೆ ಮೇ ಬಿ ಕರೆಂಟ್ ಮಾರ್ಕೆಟ್ ಒಳಗಡೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಇಷ್ಟು ಮಾಡಲ್ಸಿಗೆ, ಓಕೆನಾ. ಆಮೇಲೆ ಗೈಡೆಡ್ ಲರ್ನಿಂಗ್ ಕೋಆರ್ಟ್ ಪ್ಲಾನ್ಸ್ ಒಳಗಡೆನು ನಾನು ಪರ್ಟಿಕ್ಯುಲರ್ ಹೇಳಿದ್ದೀನಿ ಏನಂತ. 3 ಪ್ರೈವೇಟ್ ಕ್ಲಾಸಸ್ ಇರುತ್ತೆ. ರೆಸ್ಯೂಮೆ ಲಿಂಕ್ಡ್ಇನ್ ನಾನೇ ಬಿಲ್ಡ್ ಮಾಡಿಸಿ ನಿಮಗೆ ರೆಕಾರ್ಡ್ ಇಲ್ಲ ಪರ್ಟಿಕ್ಯುಲರ್ ಏನೇನು ಅಪ್ಲೋಡ್ ಮಾಡಿದ್ರೆ ಏನೇನು ಬರುತ್ತೆ ಅಂತ, ಓಕೆನಾ, ಎಲ್ಲ ಕೊಡಿಸ್ತೀನಿ ಇದ್ರೊಳಗಡೆ. ಪರ್ಸನಲೈಸ್ಡ್ ನಿಮ್ಗೆ ಏನು ಯಾವ್ದ್ರ ಮೇಲ್ಗಡೆ ಹೋಗ್ಬೇಕಲ್ಲ ಅದ್ರ ನೀಟಾಗಿ ರೋಡ್ ಮ್ಯಾಪ್ ಮಾಡಿ ಕೂಡ ಬರ್ಕೊಡ್ತೀವಿ, ಓಕೆನಾ. ಪೋರ್ಟ್ಫೋಲಿಯೋ ಗಿಟಪ್ ಸಪೋರ್ಟ್ ಕೂಡ ಕೊಡ್ತೀವಿ. ಇನ್ ಕೇಸ್ ನೀವು ನೋಡಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಪ್ಲಾನ್ ಒಳಗಡೆ ಒಂದು ಟೈಪ್ ನಂದು ಏನೇನು ಬಿಲ್ಡ್ ಮಾಡಿದ್ದೀನಿ ನಾನು ಇಲ್ಲಿವರೆಗೂ ಅದು ಬಿಲ್ಡ್ ಮಾಡ್ಬೇಕಂದ್ರೆ ಗಿಟಪ್ ಪ್ರೊಫೈಲ್ ಇರಬೇಕು, ಒಂದು ಓನಾಗಿ ವೆಬ್ಸೈಟ್ ಇರಬೇಕು, ಆಮೇಲೆ ನಿಮ್ದು ಓನ್ ವೆಬ್ಸೈಟ್ ರನ್ ಆಗ್ತಾ ಇರಬೇಕು, ಓಕೆನಾ. ರನ್ ಮಾಡೋದಾಗಿರ್ಬೋದು, ನಿಮ್ದು ಓನ್ ವೆಬ್ಸೈಟ್ ಬಿಲ್ಡ್ ಮಾಡಿಸ್ತೀನಿ, ಗಿಟಪ್ ಪ್ರೊಫೈಲ್ನ ರೆಡಿ ಮಾಡಿಸ್ತೀನಿ, ಲಿಂಕ್ಡ್ಇನ್ ರೆಡಿ ಮಾಡಿಸಿರ್ತೀನಿ, ಏನೇನು ಬೇಕು ಒಂದು ಜಾಬಿಗೆ, ಓಕೆನಾ. ರೆಸ್ಯೂಮೆ ಆಗಿರ್ಬೋದು,
ಎಲ್ಲ ಏನ್ ಮಾಡಿರ್ತೀವಿ ಈ ಪರ್ಟಿಕ್ಯುಲರ್ ಒಳಗಡೆ ಪ್ರೀಮಿಯಂ ಒಳಗಡೆ ಇಷ್ಟನ್ನ ಹಾಕ್ಬಿಟ್ಟು ನಿಮಗೆ ಡೆಲಿವರಿ ಮಾಡ್ತೀವಿ. ಓಕೆನಾ, ಇದು ಒಂದು ಲೀಗಲ್ ಎಥಿಕ್ಸ್ ನ ನೋಡ್ಕೊಂಬಿಡಿ. ಆಮೇಲೆ ಇದು ಮೇನ್ ಬಹಳ ಜನ ನೋಡಿದೀನಿ, ಜಾಯಿನ್ ಆಗ್ತಾರೆ ಬ್ರೋ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದ್ಬಿಟ್ಟು. ಓಕೆನಾ, ಅವರಿಗೆ ಇದು ಓಕೆನಾ, ಫಸ್ಟ್ ಟೆಕ್ನಿಕಲ್ ಲ್ಯಾಪ್ಟಾಪ್ ಒಳಗಡೆ ಅಟ್ಲೀಸ್ಟ್ ಇಂಟೆಲ್ i5 ಇದ್ರೆ ಚೆನ್ನಾಗೆ. ಓಕೆನಾ, ಆಮೇಲೆ ಮಿನಿಮಮ್ 8 GB ರ್ಯಾಮ್ ಇದೆ, 16 ಇದ್ರೆ ಚೆನ್ನಾಗಿ. ಮಿನಿಮಮ್ ಇದ್ರೆ 8 GB ಓಕೆ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ 50 GB ಅಂತ ಇದೆ, 100 GB ಗಿಂತ ಜಾಸ್ತಿ ಸ್ಟೋರೇಜ್ ಖಾಲಿ ಇದ್ರೆ ಇಟ್ಸ್ ಬೆಟರ್. ಓಕೆನಾ, 50 GB ವೆಬ್ ಕ್ಯಾಮ್, ಮೈಕ್ರೋಫೋನ್, ಈಗ ಲೈವ್ ಸೆಷನ್ಸ್ ಇದ್ರೆ ನಿಮಗೆ ಜಾಯಿನ್ ಆಗೋದಕ್ಕೆ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಲ್ಯಾಪ್ಟಾಪ್ ಸ್ಪೆಸಿಫಿಕೇಶನ್ಸ್. ಎನ್ರೋಲ್ಮೆಂಟ್ ಪ್ರೋಗ್ರಾಮ್, ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ವಿಂಡೋಸ್ 10 ಅಥವಾ 11 ಇದ್ರೆ ಹೈಲಿ ನೀಡೆಡ್ ಇದು ಇದ್ರೆ ಓಕೆ, ಇದಕ್ಕಿಂತ ಹಳೇದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಇಂಟರ್ನೆಟ್ ಬಂದ್ಬಿಟ್ಟು ಅಟ್ಲೀಸ್ಟ್ 10 ಲೀಸ್ಟ್ ಅಂದ್ರೆ ಕಮ್ಮಿಯಾಗಿ 10 Mbps ಇರ್ಬೇಕು ಸ್ಪೀಡ್. ಓಕೆನಾ, ಆಲ್ಮೋಸ್ಟ್ 5G ಇದೆ, ಹೋಗಿ ಬರುತ್ತೆ, ಆದರೆ ಪಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅವಾಗ ವಾಯ್ಸ್ ನಂದು ಬ್ರೇಕ್ ಅನ್ಸ್ಬೋದು. ಓಕೆನಾ, ನಿಮ್ದು ವೈಫೈ ನಂದು ವೈಫೈ ಇದ್ರೆ ಏನು ಅನ್ಸಲ್ಲ, ಅದು ನನ್ನ ವೈಫೈ ನಿಮ್ದು ಏನಾರ ಅಲ್ಲಿ ಆ ಕಡೆ ಹಾಟ್ಸ್ಪಾಟು 5G ಹಾಕಿದ್ದೀರಾ ಅಂದ್ರೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಈ ಜಿಯೋದವರು ಏರ್ಟೆಲ್ದವರು ಹೇಳಿದ್ದಾರೆ ಹಾಟ್ಸ್ಪಾಟ್ ಹಾಕಿದ್ರೆ ನಾವು ನೆಟ್ ಕೊಡಲ್ಲ ನಿಮಗೆ ಅಂತ, ಆ ರೀತಿಯಾಗಿ. ಸೊ ಎನ್ರೋಲ್ಮೆಂಟ್ ಬಂದ್ಬಿಟ್ಟು ಪ್ರೀ ರಿಕ್ವೆಸ್ಟ್, ನಿಮಗೆ ಬೇಸಿಕ್ ಏನೋ ನಾಲೆಡ್ಜ್ ಇಲ್ಲ, ನನಗೆ ಏನು ಗೊತ್ತಿಲ್ಲ, ABCD ಗೊತ್ತಿಲ್ಲ ಇದ್ರೊಳಗಡೆ ಅಂತಂದ್ರೂ ಪರವಾಗಿಲ್ಲ. ಓಕೆನಾ, ಫುಲ್ ಬೇಸಿಕ್ ಇಂದ ಬರ್ತೀವಿ ನಾವು. ಓಕೆನಾ, ಆಮೇಲೆ ಏನಲ್ಲಪ್ಪ ನನಗೆ ಕಲಿಬೇಕು ಅಂತ ಇರ್ಬಾರ್ದು ಅಷ್ಟೇ, ಅರ್ಧಂಬರ್ಧ ಕಲ್ತು ಅರ್ಧಕ್ಕೆ ಇರ್ಬಾರ್ದು, ಫುಲ್ ಕಲಿಬೇಕು ಅಂತವ್ರಿದ್ರೆ ಓಕೆ, ಜಾಯ್ನ್ ಆಗಿ. ನೋಡಿ ಕಂಪ್ಲೀಟ್ ಏನೇನಿದೆಲ್ಲ ಎಲ್ಲ ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿರ್ಬೇಕು, ಎಲ್ಲ ಫೀಸ್ ಕಂಪ್ಲೀಟ್ ಮಾಡಿರ್ಬೇಕು, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರ್ಬೇಕು. ಆಮೇಲೆ ವಿತ್ ಫೈನಲ್ ಫೀಸ್ ಒಳಗಡೆ 80% ಗಿಂತ ಮೇಲೆ ಬಂದ್ರೆ ಪಾಸು. ಓಕೆನಾ, ಎಲ್ಲ ಪಾಲಿಸೀಸ್ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಒಂದು ಸರ್ಟಿಫಿಕೇಟ್. ಓಕೆನಾ, ಒಂದು ಸರ್ಟಿಫಿಕೇಟ್ ಬರುತ್ತೆ. ಆಮೇಲೆ ಮೇನ್ ಎಲ್ಲ ಕಡೆ ನಾನು ಇದು ಕೆಳಗಡೆ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಏನು ಆಲ್ ರೈಟ್ಸ್ ರಿಸರ್ವ್ ಕಾಪಿರೈಟ್. ಓಕೆನಾ, ರಿಜಿಸ್ಟರ್ ಕೋರ್ಸ್ ಮೆಟೀರಿಯಲ್ಸ್ ಮೇ ನಾಟ್ ಬಿ ರೀಪ್ರೊಡ್ಯೂಸ್ಡ್ ಆರ್ ರೀಡಿಸ್ಟ್ರಿಬ್ಯೂಟೆಡ್ ವಿತೌಟ್ ಪರ್ಮಿಷನ್. ಈ ಪರ್ಟಿಕ್ಯುಲರ್ ಏನು PDF ಇದೆಯಲ್ಲ, ಇದೇನಾದ್ರು ಶೇರ್ ಆಗಿದ್ದು ಗೊತ್ತಾಯ್ತು ಅಂತಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಪೊಲೀಸರಿಗೆ ನಾವು ಕೇಸ್ ಮಾಡ್ತೀವಿ. ಓಕೆನಾ, ಪರ್ಟಿಕ್ಯುಲರ್ ಇದು ನಮ್ದು ಏನು ಕೋರ್ಸ್ ವಿಡಿಯೋ ಇದೆಯಲ್ಲ ಇದು ಶೇರ್ ಮಾಡಿದ್ದಾರೆ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಅದು ಯಾರಿದ್ದಾರೆ ಅವರಿಗೆ ಜೈಲಿ. ಓಕೆನಾ, ಫುಲ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀವಿ ನಾವು. ಏನಾರ ನಮ್ ಕೋರ್ಸ್ ಬಂದ್ಬಿಟ್ಟು ಲೀಕ್ ಆದ್ರೆ, ಯಾರಾದ್ರೂ ಮಾಡಲ್ಲ, ಆದ್ರೆ ಅಕಸ್ಮಾತ್ ರೆಕಾರ್ಡಿಂಗ್ ಮಾಡ್ಕೊಂಡು ಅಥವಾ ನಮ್ PDF ಏನಾದ್ರು ಶೇರ್ ಆಯ್ತು, ನಿಮಗೆ ಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿದಿರಾ, ಅವ್ರು ಮತ್ತೆ ಯಾರು ಬೇರೆಯವ್ರಿಗೆ ಶೇರ್ ಮಾಡಿ ಎಲ್ಲರೂ ಬೇರೆ ಕಡೆ ಶೇರ್ ಆಗಿ ನಮ್ಗೆ ಏನಾದ್ರು ಗೊತ್ತಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ. ಅಗೇನ್ಸ್ಟ್ ಯಾವ ಪರ್ಸನ್ ಹತ್ರ ಇತ್ತದೋ ಅವ್ರಿಗೆ ಕಂಪ್ಲೇಂಟ್. ಅವಾಗ ಏನಾಗುತ್ತೆ, ನಿಮ್ಗೆ ಆಸ್ ಇಟ್ ಈಸ್ ಗೊತ್ತು, ನೀವು ಓಸಿನ ಕಲ್ತವ್ರಿಗೆ ಗೊತ್ತಿರುತ್ತೆ, ಅದೇ ರಾಮ ಕಂಡಿಡ್ಕಂತ ಬರ್ತಾರೆ ಯಾರು ಮೇನ್ ಕಲ್ಪ್ರಿಟ್ ಅಂತ ಗೊತ್ತಾಯ್ತು ಅಂದ್ರೆ ನಾವು ಅವ್ರನ್ನ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀವಿ, ನೋ ಮರ್ಸಿ. ಓಕೆನಾ, ನಿಮಗೆ ಇಲ್ಲ ನಿಮಗೆ ಕಲಿಬೇಕಂದ್ರೆ ಹೇಳಿ. ಓಕೆನಾ, ಲೈಕ್ ಸ್ಕಾಲರ್ಶಿಪ್ಸ್ ಆ ಥರ ಬರ್ತಲ್ಲ ಫ್ರೀಯಾಗಿ, ಅಥವಾ ಲೈಕ್ ಇನ್ನು ಕಮ್ಮಿ ರೇಟ್, ಆಲ್ರೆಡಿ ಕಮ್ಮಿ ರೇಟ್ ಇದೆ, ಇನ್ನೂ ಕಮ್ಮಿ ರೇಟ್ ಬೇಕಾ ನೋಡೋಣ ಮಾಡೋಣ. ಲೀಕ್ ಅದೆಲ್ಲ ಮಾಡಕ್ ಹೋಗಬೇಡಿ. ಓಕೆನಾ, ಕೋರ್ಸಸ್ ನಾವು ಯಾಕಂದ್ರೆ ನಾವು ಎಫರ್ಟ್ಸ್ ಹಾಕಿರ್ತೀವಿ ಕಡೆಯಿಂದ. ಓಕೆನಾ, ನೋಡಿ ಈಗ ಟೈಮ್ ನೋಡಿ ಇಲ್ಲಿ ಎಷ್ಟಾಗಿದೆ ನೋಡಿ, ಟೈಮ್ ನೋಡಿ ಎಷ್ಟಿದೆ, 2:20 ಆಗಿದೆ ರಾತ್ರಿ 2:20. ಬೆಳಗ್ಗೆ ನೋಡಿ 2:20 AM ಆಗಿದೆ, ರಾತ್ರಿ 2:20 ಆಗಿದೆ. ಓಕೆನಾ, ರಾತ್ರಿಗೆಲ್ಲ ಕುತ್ಕೊಂಡ್ಬಿಟ್ಟು ನಾವ್ ಏನ್ ಮಾಡ್ತಿದೀವಿ, ವರ್ಕ್ ಮಾಡ್ತಿರ್ತೀವಿ. ಓಕೆನಾ, ನಿಮಗೋಸ್ಕರ ನೀವು ಅದನ್ನೆಲ್ಲ ಫ್ರೀಯಾಗಿ ಲೈಕ್ ನೀವೇನಾರು ಶೇರ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೀವು ನೋಡ್ಕೋಬಹುದು ಇಲ್ಲಿ. ಸೊ ಲಾಸ್ಟ್ ಪೇಜ್ ಇದು, ನಿಮಗೆ ಲಿಂಕ್ ನಿಮಗೆ ಇಲ್ಲೊಂದು ಲಿಂಕ್ ಸಿಗುತ್ತೆ. ಓಕೆನಾ, ಈ ಪರ್ಟಿಕ್ಯುಲರ್ ಅಲ್ಲಿ ಹೋದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಲಿಂಕ್ಸ್ ಫ್ರೀ ಆಗಿರೋದು, ಪೇಡ್ ಆಗಿರೋದು ಎಲ್ಲಾದ್ರೂ ಲಿಂಕ್ಸ್ ಬಂದ್ಬಿಟ್ಟು ಇಲ್ಲಿ ಶೇರ್ ಆಗಿರುತ್ತೆ. ಸೊ ಇದು ನಮ್ದು ಯೂಟ್ಯೂಬ್ ಚಾನಲ್, ಫ್ರೀ ವಿಡಿಯೋಸ್ ಎಲ್ಲ ಅಪ್ಲೋಡ್ಸ್ ಇಲ್ಲೇ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮ್ ಒಳಗಡೆ ಏನಿದೆ ಅಪ್ಡೇಟ್ಸು, ಲೈವ್ ಅಪ್ಡೇಟ್ಸು, ಸ್ಪೆಷಲ್ ಕೂಪನ್ಸ್ ಆಗಿರ್ಬೋದು, ಅದೆಲ್ಲ ಬಂದ್ಬಿಟ್ಟು ಇದ್ರೊಳಗಡೆ ನಿಮಗೆ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಟೆಲಿಗ್ರಾಮ್ ಒಳಗಡೆ ಏನಿದೆ, ಟೆಲಿಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಒಂದಿಷ್ಟು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಹಾಕಕ್ಕಾಗಲ್ಲ, ಅದನ್ನ ಏನ್ ಮಾಡಿರ್ತೀನಿ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು 4ಕ್ಕೂ ಜಾಯಿನ್ ಆದ್ರೆ ನಿಮಗೆ ಫುಲ್ ಅಡ್ವಾಂಟೇಜ್. ಓಕೆನಾ, ನೀವು ಯಾವ್ದಾರ ಒಂದಕ್ಕೆ ಮಿಸ್ ಆದ್ರೆ ನಿಮಗೆ ಒಂದು ಕಮ್ಮಿ ಆದಂಗೆ ಆಗುತ್ತೆ. ಓಕೆನಾ, ಅಡ್ವಾಂಟೇಜ್ ಅಲ್ಲಿ ಒಂದು ಕಮ್ಮಿ ಆಗುತ್ತೆ. ಇದು ನಾವು ನಿಮ್ಮ ಹತ್ರ ಇಟ್ಕೊಂಡಿರಿ, ಪೇಸ್ಟ್ ಮಾಡ್ಕೊಂಡಿರಿ. ಓಕೆನಾ, ಇದ್ರೊಳಗಡೆ ಎಲ್ಲ ಅಪ್ಡೇಟ್ ಆಗುತ್ತೆ ಲಿಂಕ್. ಓಕೆನಾ, ನಾನು
ಓಪನ್ ಮಾಡಿ ಶೋ ಮಾಡ್ತೀನಿ ನಿಮಗೆ. ಈ ತರ ಬರುತ್ತೆ, ಓಕೆನಾ. ನೋಡಿ, ಯೂಟ್ಯೂಬ್ ಇದೆ, ಪ್ರೀಮಿಯಂ ಕೋರ್ಸಸ್ ಲಿಂಕ್ಸ್ ಇದಾವೆ, ಆಲ್ ಓಷನ್ ಬೋಟ್ ಅಂತ ಇದೆ ನಮ್ದು, ಓಕೆನಾ. ಟ್ರ್ಯಾಕ್ ಮೀ ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಸೈಬರ್ ದ್ರಾವಿಡ ಇದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆಮೇಲೆ 2 ಫ್ರೀ, ಒಂದು PDF ಒಂದು ಕೋರ್ಸ್ ಇರುತ್ತೆ, ಓಕೆನಾ. ಲಾಸ್ಟಿಗೆ ಅದು ಫ್ರೀ ಇದೆ. ಆಮೇಲೆ ಟೆಲಿಗ್ರಾಮ್ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ QR ಕೋಡ್ನ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿ, ಮಾಡಿಬಿಟ್ಟು ಪರ್ಟಿಕ್ಯುಲರ್ ನೀವು ಅರ್ಲಿ ಬರ್ಡ್ ಇದ್ದೀರಾ 10, ನೀವು ಇಲ್ಲಿ ಪೇ ಮಾಡೋದಕ್ಕಿಂತ ಮುಂಚೆ ಏನು ಮಾಡೋ ಅಂದರೆ ಫಸ್ಟು ನಮ್ಮದು ಪರ್ಟಿಕ್ಯುಲರ್ ಲಿಂಕ್ ಇದೆಯಲ್ಲ, ಆ ಲಿಂಕಲ್ಲಿ ಶೇರ್ ಮಾಡ್ತೀನಿ ನಾನು, ಆ ಪರ್ಟಿಕ್ಯುಲರ್ ಲಿಂಕಲ್ಲಿ ಹೋಗಿ, ಓಕೆನಾ. ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಟಾಪ್ ಮೇಟಿನ್ ಅಕೌಂಟಲ್ಲಿ ಹೋಗಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಪರ್ಟಿಕ್ಯುಲರ್ ಅಲ್ಲಿ ಕೂಪನ್ ಕೋಡ್ ಆಪ್ಷನ್ ಬರುತ್ತೆ, ಹಾಕೋದು. ಅದನ್ನು ಹಾಕಿದ್ಮೇಲೆ ನಿಮಗೆ ಆ ಪರ್ಟಿಕ್ಯುಲರ್ ಈ ಕೂಪನ್ ಕೋಡ್ ಅಪ್ಲೈ ಆದರೆ ನೀವು ನನಗೆ ಇಷ್ಟೇ ಪೇ ಮಾಡಿ, ಓಕೆನಾ. ಅಪ್ಲೈ ಆಗಲಿಲ್ಲ ಅಂದರೆ ಆಲ್ರೆಡಿ 10 ಸ್ಟೂಡೆಂಟ್ಸ್ ಫಿಲ್ಅಪ್ ಆಗಿದ್ದಾರೆ, ಸೊ ನಿಮಗೆ ನಾರ್ಮಲ್ ಪ್ರೈಸ್ ಬಂದುಬಿಟ್ಟು ಇಷ್ಟು ಬರುತ್ತೆ, ಓಕೆನಾ. ಇದು ಒಂದು ಹೇಳಿದ್ದೇನೆ. QR ಕೋಡ್ ಬಂದುಬಿಟ್ಟು ಇಲ್ಲಿದೆ. ಓಕೆ, ದೆನ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಏನಾದ್ರು ಇದ್ದರೆ ನಾವು ನೆಕ್ಸ್ಟ್ ವಿಡಿಯೋಸ್ ಒಳಗಡೆ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನಿಸುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮದು ಫಸ್ಟ್ ಇಂಟ್ರೊಡಕ್ಷನ್ ಟು ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ಇಂಟ್ರೋ ಇದು ಎಪಿಸೋಡ್ 1 ಇದು, ಓಕೆನಾ.